ನಮಸ್ಕಾರ, ಜನಪ್ರತಿನಿಧಿಯ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಶ್ರೀರಾಜ್ ಬಗ್ಪಾಡಿ. ನಾವಿವತ್ತು ಇಲ್ಲಿ ಒಂದು ವಿಶೇಷ ಸಂದರ್ಶನಕ್ಕಾಗಿ ಬಂದಿದ್ದೇವೆ. ಯಕ್ಷಗಾನ ಈ ಭಾಗದಲ್ಲಿ ಒಂದು ಆಸಕ್ತಿಯ ಕ್ಷೇತ್ರ. ಯಕ್ಷಗಾನ ನಿಮಗೆ ಗೊತ್ತೇ ಇದೆ. ಯಕ್ಷಗಾನ ಸರ್ವಾಂಗ ಸುಂದರ ಕಲೆ. ಯಕ್ಷಗಾನದಲ್ಲಿ ತನ್ನನ್ನು ತಾನು ಸುಮಾರು 4ರಿಂದ 5 ದಶಕಗಳ ಕಾಲ ತೊಡಗಿಸಿಕೊಂಡಿರುವಂಥ ಒಬ್ಬ ಶ್ರೇಷ್ಠಮಾನ್ಯ ಕಲಾವಿದರನ್ನ ಸಂದರ್ಶಿಸೋದಕ್ಕೋಸ್ಕರವಾಗಿ ನಾವಿವತ್ತು ಬಂದಿದ್ದೇವೆ. ಯಾರನ್ನ ಅಂತ ನೀವು ಕೇಳಬಹುದು. ಐರ್ಬೈಲ್ ಆನಂದ ಶೆಟ್ಟಿ, ಬಯಲಾಟದ ದೊರೆ, ಯಕ್ಷರಂಗದ ರಾಜ ಎನ್ನುವಂತಹ ಪ್ರಸಿದ್ಧಿಯನ್ನ ಪಡೆಯುವುದರ ಜೊತೆಗೆ ನಡುತಿಟ್ಟಿನ ಪ್ರಾತಿನಿಧಿಕ ಕಲಾವಿದ ಅನ್ನುವಂತಹ ಪ್ರಸಿದ್ಧಿಯನ್ನ ಪಡೆದಿರುವಂತಹ ಐರ್ಬೈಲ್ ಆನಂದ ಶೆಟ್ಟಿ ಅವರ ಬಗ್ಗೆ ಒಂದಿಷ್ಟು ನೀವು ತಿಳಿದುಕೊಂಡಿರಬಹುದು. ಅವರ ಪಾತ್ರಗಳನ್ನ ನೀವು ಗಮನಿಸಿರಬಹುದು. ಆದರೆ ಅವರ ಸುಮಾರು 4ರಿಂದ 5 ದಶಕಗಳ ಕಾಲ ಯಕ್ಷರಂಗದ ಅನುಭವಗಳ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಇರೋದಿಲ್ಲ. ಅವರ ಅನುಭವದ ಬಗ್ಗೆ ಒಂದಿಷ್ಟು ಹೆಚ್ಚು ಮಾಹಿತಿಯನ್ನು ಪಡೆಯುವುದಕ್ಕೆ ನಾವು ಇವತ್ತು ಅವರನ್ನ ಸಂದರ್ಶಿಸೋದಕ್ಕಾಗಿ ಬಂದಿದ್ದೇವೆ. ಅವರನ್ನ ಮಾತನಾಡಿಸೋಣ, ಅವರ ಜೊತೆಗೆ ಸಂದರ್ಶನ ಮಾಡೋಣ. ಬನ್ನಿ. ಈ ಹಿಂದೆ ನನ್ನ ತಂದೆ ಅಂಧಕಾಸುರ ಅವರ ಕಾಲದ ನಂತರ ಇಲ್ಲಿಯ ದೊರೆತನ ಈ ಗೋವಾಸುರ ನನ್ನ ಪಾಲಿಗೆ ಪ್ರಾಪ್ತಿಯಾಯಿತು. ಐರ್ಬೈಲ್ ಆನಂದ ಶೆಟ್ಟಿ ಅವರು ಅಧ್ಯಯನದಲ್ಲಿ ತೊಡಗಿಕೊಂಡಿದ್ದಾರೆ. ನಿಮ್ಗೆ ಗೊತ್ತೇ ಇದೆ, ಅವರು ಅಧ್ಯಯನಶೀಲ ಕಲಾವಿದ. ಅವರನ್ನು ಮಾತನಾಡಿಸೋಣ. ಬನ್ನಿ. ನಮಸ್ಕಾರ ಸರ್. ಬನ್ನಿ ಸರ್, ಬನ್ನಿ ಬನ್ನಿ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಆರೋಗ್ಯ. ಒಂದು ಮಳೆಗಾಲದ ಒಂದು ವಿರಾಮ ನಿಮ್ಗೆ. ಹೌದೌದು. ಸೌಖ್ಯ ಅಲ್ಲ? ಈ ವರ್ಷ ತಿರುಗಾಟ ಮುಗಿತು. ಇನ್ನೇನಿದ್ರು ಸ್ವಲ್ಪ ಅತಿಥಿ ಕಲಾವಿದರಾಗಿ ಸೇವೆ ಮಾಡಿ. ನನ್ನ ಯಕ್ಷಗಾನದ ಆರಂಭದ ಘಟಕ ಅಂತ ಹೇಳಿದ್ರೆ, ಯಕ್ಷಗಾನಕ್ಕೆ ನಾನು ಸೇರ್ಪಡೆ ಆಗುವಾಗ ಸಾಮಾನ್ಯ ನನಗೆ 15 ವರ್ಷ ಇರ್ಬೋದು. ಆವಾಗ ಯಕ್ಷಗಾನದ ತುಂಬ ಕಷ್ಟ. ಯಕ್ಷಗಾನ ಅಂತ ಹೇಳಿದರೆ ಅವಾಗ ಯಾವ ವ್ಯವಸ್ಥೆಗಳಿರಲಿಲ್ಲ. ನಾವು ಒಂದು ಕಡೆಯಿಂದ ಆಟ ಮಾಡಿ ಇನ್ನೊಂದು ಕಡೆ ಹೋಗುವ ಕಾಲು ದಾರಿ ಅಂದರೆ ನಡ್ಕೊಂಡು ಹೋಗಬೇಕಿತ್ತು. ನಮಗೆ ಉಳ್ಕೊಳ್ಳುವ ವ್ಯವಸ್ಥೆಗಳೆಲ್ಲ ತುಂಬ ಕಷ್ಟ. ಆವಾಗ ತುಂಬ ಅಂತ ಹೇಳಿದ್ರೆ ತುಂಬ ಕಷ್ಟ. ಸಂಪರ್ಕ ವ್ಯವಸ್ಥೆ ಏನಿಲ್ಲ. ಮತ್ತು ಹಾಗೆ ಕಾಲಕ್ರಮೇಣ ವರ್ಷ ಹೋಗ್ತಾ ಹೋಗ್ತಾ ಎಲ್ಲ ಸುಧಾರಣೆಗಳಾಯಿತು. ನಾನು ಆರಂಭದಲ್ಲಿ ಯಕ್ಷಗಾನಕ್ಕೆ ಸೇರುವಂಥ ಟೈಮ್ನಲ್ಲಿ ಈ ಬೆಳಕಿನ ವ್ಯವಸ್ಥೆ ಎಲ್ಲ ಇಲ್ಲ. ಬೆಳಕು ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಬೆಳಕುಗಳೇನೋ ವ್ಯವಸ್ಥೆ ಇಲ್ಲ. ಆವಾಗ ನಾವೇನು ಹೇಳ್ತೇವೆ, ಇದು ಗ್ಯಾಸ್ ಲೈಟ್ ಅಂತ ಹೇಳ್ತೇವಲ್ಲ, ಆ ಗ್ಯಾಸ್ ಲೈಟಿನ ವ್ಯವಸ್ಥೆ. ಮತ್ತು ರಂಗಸಜ್ಜಿಕೆ ಅಂತ ಹೇಳಿದ್ರೆ ನಾವು ನೆಲದಲ್ಲೇ ರಂಗಸ್ಥಳ ಮಾಡಿ, ನಮ್ದು ಬಯಲಾಟ ಅಂತ ಹೇಳಿದ್ರೆ ಹಾಗೆ ಅಲ್ಲಿ ಗ್ಯಾಸ್ ಲೈಟ್ ಅನ್ನ ಇಟ್ಟು ಅದರಲ್ಲಿ ಆಟ ಮಾಡಿ ಆವಾಗಲೂ ಏನೋ ಒಂದು ಸಂತೋಷ ಕೊಡ್ತಿತ್ತು ಅವಾಗ ನಮಗದು. ಹಾಗಾಗಿ ಕ್ರಮೇಣ ವರ್ಷ ಹೋಗ್ತಾ ಇದ್ದ ಹಾಗೆ ಮತ್ತೆ ಎಲ್ಲ ವ್ಯವಸ್ಥೆಗಳು ಬಂತು. ಮೈಕಿನ ವ್ಯವಸ್ಥೆ ಆಯಿತು, ಎಲೆಕ್ಟ್ರಿಕ್ ವ್ಯವಸ್ಥೆ, ಲೈಟಿನ ವ್ಯವಸ್ಥೆ ಆಯಿತು. ಆಮೇಲೆ ಸುಧಾರಣೆಗಳಾಗ್ತಾ ಬಂತು. ನಾನು ಅಂತ ಹೇಳಿದ್ರೆ ಸಾಮಾನ್ಯ ಎಂ ಎಂ ಹೆಗಡೆಯವ್ರ ಆರಂಭ ಅಂತ ಹೇಳಿದ್ರೆ ಮಾಣಕಟ್ಟೆ ಮೇಳದ ಆರಂಭ ಎಂ ಎಂ ಹೆಗಡೆಯವರದ್ದು. ಅವರ ಆರಂಭದಲ್ಲಿ ನಾನು ಪ್ರಥಮವಾಗಿ ನಮ್ಮಲ್ಲಿ ಏನು ಹೇಳ್ತೇವೆ, ಕೋಡಂಗಿ ವೇಷ ಅಂತ ಹೇಳ್ತೇವೆ. ಕೋಡಂಗಿ ವೇಷಕ್ಕೆ ನಾನು ಸೇರ್ಪಡೆ ಆದವ. ಹಂತವಾಗಿ ನಾನು ಬಂದವ. ಕೋಡಂಗಿ, ಬಾಲಗೋಪಾಲ ವೇಷ, ಪೀಠಿಕೇಸರಿ ವೇಷ, ಒಡ್ಡೋಲಗದ ವೇಷ, ನಮ್ಮಲ್ಲಿ ಕ್ರಮವಾಗಿ ಉಂಟು. ಮುಂಡಾಸಿನ ವೇಷ. ಹಾಗೆ ಆಗ್ತಾ ಸಾಮಾನ್ಯ ಒಂದು ನನ್ನ ಮೇಳದ ತಿರುಗಾಟ ಅಂದರೆ ಸರ್ವಿಸ್ನಲ್ಲಿ ಒಂದು 12ನೇ ವರ್ಷಕ್ಕೆ ನಾನು ಸ್ಥಾನದ ವೇಷಕ್ಕೆ ಬಂದಿದ್ದೆ.
ಅಂತ ಹೇಳಿದ್ರೆ ಎರಡನೇ ವೇಷ ಅಂತ ಹೇಳ್ತಾವಲ್ಲ, ಎರಡನೇ ವೇಷಕ್ಕೆ ಬಂದೆ. ಇದಕ್ಕೆ ನಮಗೆ ಪ್ರೋತ್ಸಾಹಕರು ಅಂತ ಹೇಳಿದ್ರೆ ಮುಖ್ಯವಾಗಿ ಎಂ ಎಂ ಹೆಗ್ಡೆ ಅವರು. ಹಾಗೆ ಆ ಕಾಲದಲ್ಲಿ ಮರವಂತೆ ನರಸಿಂಹದಾಸರು ಅಂತ ಇದ್ದರು ಭಾಗವತರು, ಅವರು ಮತ್ತೆ ಮಾರುಗೋಳಿ ಗೋವಿಂದಶೇರಿಗಾರರು, ಇವರೆಲ್ಲ ಪ್ರೇರಣೆಯಿಂದ ನಾನು ಒಂದೊಂದೇ ದೊಡ್ಡ ದೊಡ್ಡ ವೇಷಗಳನ್ನ ಮಾಡ್ಲಿಕ್ಕೆ ಆರಂಭಿಸಿದೆ. ಮತ್ತೆ ಅದನ್ನ ನಮಗೆ ಸಾಮಾನ್ಯ ಒಂದು ನಾನು ಮೇಳ ತಿರುಗಾಡ ಒಂದು 10-11 ವರ್ಷ ಇರ್ಬೋದು, ಒಂದು ತಿರುಗಾಟದ. ಆವಾಗ ನಾನು ಇಲ್ಲಿ ಬಂಟವಾಡಿಯಲ್ಲಿ ಒಂದು ಯಕ್ಷಗಾನದ ಹೆಜ್ಜೆಯನ್ನು ಸ್ಟಾರ್ಟ್ ಮಾಡಿದೆ. ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಇದ್ರು, ಮತ್ತೆ ಅಧ್ಯಾಪಕರು ಇದ್ದಾರೆ ಅದರಲ್ಲಿ. ಒಂದು 3 ತಿಂಗಳಿನಲ್ಲಿ ಅವರಿಗೆ ಹೆಜ್ಜೆ ಕ್ಲಾಸ್ ಆರಂಭ ಮಾಡಿ ಪ್ರಸಂಗ ಟ್ರಯಲ್ ಕೊಟ್ಟು ಒಂದು ಪ್ರಸಂಗವನ್ನು ಮಾಡಿದೆ ನಾನು, ವೀರವರ ಶಯನ ಮತ್ತೆ ಸುಧರ್ಣ ಕಾಳಗ ಅಂತ. ಆವಾಗ ನಮ್ಮ ಎಂ ಎಂ ಹೆಗ್ಡೆ ಅವರು ಮತ್ತೆ ಕಂದವರ ರಘುಮರ ಮಾಸ್ಟ್ರು, ಇನ್ನು ನಮ್ಮ ಪ್ರಸಂಗಕರ್ತರ ಅಂತ ಚಂದ್ರಶೇಖರ್ ಶೆಟ್ರು ಡಾಕ್ಟರ್, ಅವ್ರ 3ರನ್ನ ಕರೆಸಿದ್ದೀವಿ ನಾವು ಇಲ್ಲಿಗೆ. ಅವರು ಯಕ್ಷಗಾನ ಪೂರ್ಣ ನೋಡಿದವರು ಹೇಳಿದ್ರು, ನಮ್ಮ ಕಂದವರದವರು ಮತ್ತೆ ಡಾಕ್ಟರ್ ಹೇಳಿದ್ರು ನಮ್ಮ ಎಂ ಎಂ ಹೆಗ್ಡೆ ಅವರಿಗೆ, ಈ ಹುಡುಗ ಇಷ್ಟು ಚುರುಕಿರುವಾಗ ನೀವು ಯಾಕೆ ಅವನನ್ನು ಇನ್ನೂ ಸ್ಥಾನಕ್ಕೆ ಹೋಗ್ಲಿಲ್ಲ ಅಂತ ಕೇಳಿದ್ರು. ಅದೇ ವರ್ಷದಿಂದ ನನಗೆ ಸ್ಥಾನ ಇತ್ತು, ಎರಡನೇ ವೇಷ ಸ್ಥಾನ. ಕೋಡಂಗಿಯಿಂದ ತನಕ ಹಂತ ಹಂತವಾಗಿ ಅಂತ ನಮ್ಮ ಈ ಸಾಲಿನ ಪ್ರಕಾರ 12ನೇ ವರ್ಷಕ್ಕೆ ನಾನು ಸ್ಥಾನದ ವೇಷಕ್ಕೆ ಬಂದಿದ್ದೇನೆ. ಕೇವಲ ಒಂದು ಯಕ್ಷಗಾನಕ್ಕೆ ರಂಗಕ್ಕೆ ಸೇರ್ಪಡೆಗೊಂಡು ಒಂದು ದಶಕದಲ್ಲಿ ಒಂದು ದಶಕದಲ್ಲಿ ಕೋಡಂಗಿಯಿಂದ ಕಮ್ಮಾಸರ ಮಾಡುವ ತನಕವೂ ಕೂಡ ಒಂದು ಮೇಳದಲ್ಲಿ ನೀವು ಬೆಳೆದ್ರಿ ಅಂತ. ಒಂದು ದಶಕದಲ್ಲಿ ಹೇಗಿತ್ತು ಸರ್ ಆಗಿನ ಎಲ್ಲ ಕಲಾವಿದರ ಸಂಘಟವಾಗಿ ಮಾತನಾಡೋದಿರ್ಲಿ, ಅಧ್ಯಯನಶೀಲತೆ ಇರ್ಲಿ, ಹೇಗಿತ್ತು ಅಂತ? ತೊಂದರೆ ಇಲ್ಲ. ಯಾಕಂತ ಹೇಳಿದ್ರೆ ನಾನು ಸ್ಥಾನಕ್ಕೆ ಬಂದ ಮೇಲೂ ಮೊದಲು ಕೂಡ ನಾನು ಮತ್ತೊಬ್ಬ ಕಲಾವಿದನಲ್ಲಿ ನಿಷ್ಠೂರವಾಗಿರ್ಲಿಲ್ಲ. ಮತ್ತೆ ಎಲ್ರಿಗೂ ನನ್ನ ನೋಡಿದ್ರೆ ಬಹಳ ಪ್ರೀತಿಯಾಗಿತ್ತು ಅವಾಗ. ಅದೇ ಸ್ವಭಾವದಲ್ಲಿ ಇಲ್ಲಿಯವರೆಗೂ ನಾನು ಮುಂದುವರೆದಿದ್ದೇನೆ. ಮತ್ತೆ ಈಗ ಸಾಮಾನ್ಯವಾಗಿ ಒಂದು ನಮ್ಮ ಇದರಲ್ಲಿ ಒಂದು ಇದುಂಟು, ಯಾಕಂತ ಹೇಳಿದ್ರೆ ದೊಡ್ಡ ವೇಷಧಾರಿಯನ್ನು ನೋಡಿದ್ರೆ ಸಣ್ಣ ಮಕ್ಕಳು ಭಯ ಪಡುವಂಥದ್ದು, ಇದೆಲ್ಲ ನಮ್ಗೆ ಆಗ ಸ್ವಲ್ಪ ಸ್ವಲ್ಪ ಇತ್ತು. ಯಾಕಂದ್ರೆ ಅದು ಬೇಕು ಅವಾಗ ಇತ್ತು. ನಾವು ಸ್ವಲ್ಪ ರಂಗದ ಶಿಸ್ತು. ಹೌದು. ಮತ್ತೆ ನಾನು ಎಲ್ಲಿ ಹೋದ್ರು ನನ್ನ ಶಿಸ್ತನ್ನು ನಾನು ಕಾಪಾಡಿಕೊಂಡು ಬಂದವ. ಅದು ನಮ್ಮ ಎಂ ಎಂ ಹೆಗ್ಡೆ ಅವರು ಶಿಸ್ತೆ ಹಾಗೆ, ವ್ಯವಸ್ಥೆ ಅನ್ನೋದು ರಂಗದ ಶೃಂಗಾರ, ಶಿಸ್ತು ಅನ್ನೋದು ಕೂಟದ ಶೃಂಗಾರ ಅಂತ ಹೇಳಿ ಅವ್ರು ನಮ್ಗೆ ಅದನ್ನು ಪಾಠ ಮಾಡಿ ಕೊಟ್ಟಿದ್ದಾರೆ. ಈಗಲೂ ಸಹ ಅವರು ಇಲ್ಲದೇ ಇದ್ರು ನಾನು ಇದ್ದಂತ ಮೇಳದಲ್ಲಿ ಅದನ್ನು ನಾನು ಪಾಲಿಸ್ಕೊಂಡು ಬಂದಿದ್ದೇನೆ. ಮತ್ತೆ ಈಗಲೂ ಕೂಡ ನಾನು ಕುಳಿತಂತ ಜಾಗದಲ್ಲಿ ನನ್ನಿಂದ ಕೆಳಗಿರೋರು ಸ್ವಲ್ಪ ಭಯಭೀತರಾಗಿರ್ತಾರೆ. ನಾನು ನೋಡಿದರೆ ಸ್ವಲ್ಪ ಅಂದ್ರೆ ಯಾವುದೋ ಒಂದು ರೀತಿಯ ಮರ್ಯಾದೆಯನ್ನು ಕೊಡುವುದು, ಇದೆಲ್ಲ ಕೂಡ ಈಗಲೂ ಇತ್ತು. ನಾವು ಕೂಡ ಮೊದಲಾಗಿ ದೊಡ್ಡ ದೊಡ್ಡ ಕಲಾವಿದರಿಗೆ ಅಥವಾ ನಾನು ಸೇರ್ಪಡೆ ಆಗುವಾಗ ಪ್ರಥಮದಲ್ಲಿ ಹೊಂಡಾರ ಬಸವ ಅಂತ ಹೇಳಿದ್ರು. ಅದು ಹೆಚ್ಚಾಗಿ ಕೆಲವರಿಗೆ ಗೊತ್ತಿರಬಹುದು, ಎರಡನೇ ವೇಷಕ್ಕೆ. ಆಮೇಲೆ ರಾಮದೇವಡಿಗರು, ರಾಮಶೇರಿಗಾರ ಅಂತ ಕರೀತಾರೆ ಅವರಿಗೆ, ರಾಮದೇವ್ ಅವರು ಈ ಮೇಳದಿಂದ ನಿವೃತ್ತಿ ಆಗುವ ಸಂದರ್ಭ, ನಾನು ಈ ಸ್ಥಾನಕ್ಕೆ ಬಂದೆ ಅಂತ ಹೇಳಿದ್ನಲ್ಲ, ಅವಾಗ ಅವರು ಈ ಮೇಳದಿಂದ ನಿವೃತ್ತಿ ಆಗುವಂತ ಸಂದರ್ಭ. ಅವಾಗ ಅವರಲ್ಲಿದ್ದಂತ ಗೆಜ್ಜೆಯನ್ನ ಮತ್ತೆ ನಾವು ಏನ್ ಹೇಳ್ತೇವೆ ತುರಾಯಿ ಅಂತ ಹೇಳ್ತೇವೆ, ನಮ್ಮ ಕಿರೀಟಕ್ಕೆ ಹಾಕುದು, ಅದೆರಡನ್ನ ನನಗೆ ಕೊಟ್ಟು ಅವರು ನನ್ನ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿ ಹೋದವರು. ಅಂದ್ರೆ ಅವರು ನನ್ನ ಬೆಳವಣಿಗೆ ನೋಡಿ ತುಂಬಾ ಇಷ್ಟಪಟ್ಟಿದ್ರು. ಮತ್ತೆ ಹಳೆ ಅನುಭವಿ ಕಲಾವಿದರು ಮಾರುಗೋಳಿ ಗೋವಿಂದಶೇರಿಗಾರು, ನಾನು ಸೇರ್ಪಡೆ ಆಗುವಾಗ ಹರಾಡಿ ಸುರ್ವಗಾಣಿಗೆ ಅಂತ ಇದ್ರು. ನನಗೆ ಹೆಚ್ಚಾಗಿ ಸಾಮಾನ್ಯ ಗುರುಸ್ಥಾನ ನಾನು ಅವರಿಗೆ ಕೊಟ್ಟದ್ದು, ಅವರನ್ನೇ ಗುರು ಅಂತ ಕರೆಯೋದು. ನನಗೆಲ್ಲ ಸ್ವಲ್ಪ ಏನೇನು ತಿಳಿಬೇಕು ಕಲಿಬೇಕು ಅದನ್ನೆಲ್ಲ ಮಾಡಿದವರು ಹರಾಡಿ ಸುರ್ವಗಾಣಿಗೆ, ರಂಗದ ನಡೆಗಳ ಬಗ್ಗೆ ನಡೆಗಳ ಬಗ್ಗೆ. ಮತ್ತೆ ನಾನು ಆ ಸಂದರ್ಭದಲ್ಲಿ ಮೆಚ್ಚಿಕೊಂಡಂತ ಕಲಾವಿದರು ನೀಲವರ ಮಾಮಲ್ ಶೆಟ್ರು. ನನಗೆ ಸಾಮಾನ್ಯ ನೆನಪಿಗೆ ಬರೋದು ಅಂತ ಹೇಳಿದ್ರೆ ಅದು ತುಂಬ ವರ್ಷ ಹಿಂದಿನದ್ದು. ಮಾರುಗೋಳಿ ಗೋವಿಂದಶೇರಿಗಾರು ಅವರು ಅವಾಗ ಸ್ತ್ರೀ ವೇಷ ಮಾಡ್ತಾ ಇದ್ರು, ಮತ್ತೆ ಪುರುಷ ವೇಷ ಮಾಡ್ತಾ ಇದ್ರು. ಹಾಗೆ ನನಗೆ ಒಡನಾಟ ಸಿಕ್ಕಿದ್ದು ಅರಾಟೆ ಮಂಜು ನಾಯಕರು ನಮ್ಮ ಇದೇ ಮೇಳದಲ್ಲಿ. ಹಾಗೆ ಮಾಮಲ್ ಶೆಟ್ರು ಹೇಳಿದ ನನಗೆಲ್ಲ ಅವರ ಮಾಮಲ್ ಶೆಟ್ರು, ಆವಾಗ ಅವರು ಸ್ತ್ರೀ ವೇಷ ಮಾಡ್ತಾ ಇದ್ರು, ಆಮೇಲೆ ಕಟ್ಟು ಪುರುಷ ವೇಷಕ್ಕೆ ಬಂದರು.
ಮತ್ತೆ ಹಳ್ಳಾಡಿ ಹಳ್ಳಾಡಿ ಕೃಷ್ಣಪ್ಪ ಅಂತ ಅವರು. ನಮಗೆ ಸರ್ವೇ ಸಾಮಾನ್ಯವಾಗಿ ಹೆಚ್ಚಾಗಿ ನನಗೆ ನೆನಪು ಮಾಡ್ಕೊಳ್ಬೇಕಾದದ್ದು ನಮ್ಮ ಯಾರು ಮಳವಳ್ಳಿ ಹಿರಿಯ ನಾಯಕರು ಅಂತ. ಅವರು ನಾನು ಒಟ್ಟಿಗೆ ಇತ್ತು ಈ ಮರದಲ್ಲಿ. ಆದರೆ ಅವರಿಂದ ನಾನು ಮೇಲೆ ಕೂತ್ಕೊಳ್ತಿದ್ದೆ, ನನ್ನಿಂದ ಅವ್ರು ಕೆಳಗೆ ಕೂತು ವಿಶೇಷ ಲೈನಲ್ಲಿ. ಆದರೆ ನನ್ನಿಂದ ಮೇರು ಕಲಾವಿದರು ಅವರು. ನಾನು ಯಾವಾಗಲೂ ಕೇಳೋದು ಅವ್ರಿಗೆ ಯಾವುದಾದ್ರೂ ಒಂದು ಪಾತ್ರವನ್ನು ಮಾಡುವಾಗ ಅಷ್ಟು ಚಂದ ಹೇಳ್ತಿದ್ರು ಅವರು. ಮತ್ತೆ ನನಗೆ ಒಂದೆರಡು ಸಾರಿ ಇಲ್ಲ ನೀನು ಇದು ಮಾಡಬೇಕು, ಯಾವುದು ತಾಮ್ರಧ್ವಜ ಕೆಳಗೆಲ್ಲ ಭಾರಿ ಅಪರೂಪ ಈಗ ಹೌದು, ತುಂಬಾ ಅಪರೂಪ. ಒಳ್ಳೆ ಹಿರಿಯ ನಾಯಕರು ಹೇಳೋರು ನನಗೆ, ಇಲ್ಲ ಆ ತಾಮ್ರಧ್ವಜ ನೀವು ಮಾಡಬೇಕು, ಅನುಭವ ನಾನು ಕೊಡ್ತೇನೆ ಅಂತ ಹೇಳಿ ಅಷ್ಟು ಪ್ರಯತ್ನದಿಂದ ನನ್ನ ಹತ್ರ ಮಾಡಿಸಿದ್ರು ತಾಮ್ರಧ್ವಜನ. ಮತ್ತೆ ನನಗೆ ಹೆಚ್ಚಾಗಿ ಅರ್ಜುನರ ಪಾತ್ರ, ಮಾರ್ತಾಂಡ ತೇಜ ಅಂತ ಇಂಥ ಪಾತ್ರ, ಅದೆಲ್ಲ ಅವರು ಮಾಡಿದಂತಹ ಪಾತ್ರಗಳು, ಅದಕ್ಕೆಲ್ಲ ಉತ್ತೇಜನ ಕೊಟ್ಟವರು ಪ್ರೇರಕರವರು. ಅವರನ್ನು ಈಗಲೂ ನಾನು ನೆನಪಿಸಿಕೊಳ್ಬೇಕಾಗ್ತದೆ ಅಂತ ಒಡನಾಟದಲ್ಲಿ ಇಲ್ಲಿವರೆಗೆ ನಾನು ಬೆಳೆದವ. ಸರಿ, ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಒಂದು ಪ್ರಶ್ನೆ ಮೂಡೋದು ಏನ್ ಕೇಳಿದ್ರೆ, ಏನಾದ್ರೂ ಒಂದು ಹಿನ್ನೆಲೆ ಇರಬೇಕು ಅಂತ, ಯಾವ್ದಾದ್ರು ಕ್ಷೇತ್ರಕ್ಕೆ ತೊಡಗಿಸ್ಕೊಳ್ಬೇಕು ಅಂತಂದ್ರೆ ಏನಾದ್ರೂ ಒಂದು ಹಿನ್ನೆಲೆ ಇರಬೇಕು. ನಿಮ್ಮ ಯಕ್ಷಗಾನ ಕ್ಷೇತ್ರಕ್ಕೆ ಪ್ರವೇಶ ಮಾಡೋದಕ್ಕೆ ನಿಮ್ಮ ತಂದೆಯವರ ಅಥವಾ ಯಾರಾದ್ರೂ ಯಕ್ಷಗಾನ ರಂಗದಲ್ಲಿ ಇದ್ರ, ಅವರ ಹಿನ್ನೆಲೆಯಿಂದ ನೀವು ಯಕ್ಷಗಾನಕ್ಕೆ ಬಂದ್ರ ಅಥವಾ ಏನು ಅಂತ? ಇಲ್ಲ ಹಿನ್ನೆಲೆ ಅಂತ ಹೇಳುದು ಯಾವುದಿಲ್ಲ ನನಗೆ. ನಾನು ಶಾಲೆಗೆ ಹೋಗ್ತಾ ಇರುವಾಗ ನನಗೆ ಅದೊಂದು ಗೀಳು, ಯಕ್ಷಗಾನ ನೋಡ್ಬೇಕು ಅಂತ ಹೇಳುವಂತದ್ದು ಗೀಳು. ನಮ್ಮ ಮನೆ ಪರಿಸರದಲ್ಲಿ ಬೇರೆ ಮನೋರಂಜನೆ ಇರ್ಲಿಲ್ಲ. ಇಲ್ಲ ಯಕ್ಷಗಾನ. ಅವಾಗ ನಾನು ಎಲ್ಲಿಯೊಂದು ಯಕ್ಷಗಾನ ನಡೀತಾ ಇದ್ದೆ, ನಾನು ಖುದ್ದಾದ್ರೂ ಹೋಗ್ತಾ ಇದ್ದೆ ಯಕ್ಷಗಾನ ನೋಡ್ಲಿಕ್ಕೆ. ಅವಾಗ ಸ್ವಲ್ಪ ನಮ್ಮ ತಂದೆಯವರು ಅದಕ್ಕೆ ವಿರೋಧಿಸ್ತಿದ್ರು ಯಕ್ಷಗಾನಕ್ಕೆ ಹೋಗುವ ಬಗ್ಗೆ. ನಮ್ಮ ತಾಯಿದು ನಮಗೆ ಸಂಪೂರ್ಣ ಬೆಂಬಲ ಇತ್ತು. ಹಾಗೆ ನಾನು ಶಾಲೆಗೆ ಹೋಗ್ತಾ ಇದ್ದಾಗ ಏನು ನನಗೊಂದು, ನಾನು ಹೇಗೆ ಅವರೆಂತ ಮಾಡುವಂತ ಪಾತ್ರಗಳೆಲ್ಲ ನೋಡಿ ನಾನು ಒಂದು ಹೀಗೆ ಯಕ್ಷಗಾನದ ಪಾತ್ರ ಮಾಡಿದ್ರೆ ಹಾಗೆ, ಒಂದು ಯಕ್ಷಗಾನಕ್ಕೆ ಸೇರ್ಪಡೆ ಆದ್ರೆ ಹಾಗೆ ಅಂತೇಳಿ ಒಂದು ಮನೋಭಾವ ಬಂತು ನನಗೆ. ಆಗ ಸೇರ್ಕೊಳ್ಬೇಕಾದ್ರೆ ಯಾರದಾದ್ರೂ ಒಂದು ಪ್ರೇರಣೆ ಬೇಕು, ಗುರುಸ್ಥಾನ ಬೇಕು. ಆಗ ಗುರುಸ್ಥಾನ ಅಂತ ಹೇಳುದು ಇಲ್ಲ ನನಗೆ. ಆದ್ರೆ ನಮ್ಮಲ್ಲಿ ನಮಗೆ ಸ್ವಲ್ಪ ಸಂಬಂಧಿಕರಾಗ್ತಾರೆ, ಒಳ್ಳೆ ಬಣ್ಣದ ವೇಷವರು, ತೆಂಕು ಬಡಿಗೆನೆಲ್ಲ ಮಾಡೋರು, ಜಬ್ಲಾಡಿ ಶಿವರಾಮ್ ಶೆಟ್ರು ಅಂತ ಹೇಳಿ. ಅವ್ರು ಹೀಗೆ ನಮ್ಮ ಮನೆಗೆ ಒಂದು ದಿವಸ ಬಂದಾಗ ನಾನು ಹೇಳಿದೆ, ನನಗೂ ಯಕ್ಷಗಾನಕ್ಕೆ ಹೋಗ್ಬೇಕಂತ ಮನ್ಸುಂಟು. ಆಯ್ತು ಮರೆ ಬಾ, ನಾನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ರು. ಅವಾಗ ನಮ್ಮ ತಂದೆಗೆ ಹೇಳಿದ್ರೆ ಮತ್ತೆ ಬಿಡ್ಲಿಕ್ಕಿಲ್ಲ ಅಂತ ಹೇಳಿ ನಾನು ನಮ್ಮ ತಾಯಿ ಹತ್ರ ಕೇಳಿದೆ. ನನ್ನ ತಾಯಿ ಸ್ವಲ್ಪ ಬೆಂಬಲ ಇತ್ತು. ಅದು ಆಯ್ತು ಮಗ, ನೀನು ಅತ್ತೆ ಹೋಗ್ಬೇಕಂತ ಹೋಗು, ನೀನು ಹಣೆ ಬರ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ಅವ್ರ ಬೆಂಬಲದಿಂದ ನಾನು MM ಹೆಗ್ಡೆಯವರು ಮಾರಣಕಟ್ಟೆ ಮೇಳವನ್ನು ಆರಂಭಿಸುವ ವರ್ಷ ಬಂದೆ. ಇದಕ್ಕೆ MM ಹೆಗ್ಡೆಯವರು ಮುತ್ತೈಡ ಅಂತ ಕಲಿತರು ಅವ್ರಿಗೆ MM ಹೆಗ್ಡೆಯವರಲ್ಲಿ ಬಂದು ಕೇಳಿದೆ. ಅವರು ಬಂದರು ನನ್ನ ಜೊತೆ. ಅದೇ ಈ ಹುಡುಗಂದು ಮೇಳಕ್ಕೆ ಬರಬೇಕು ಅಂತ ಹಠ ಹಿಡಿತಾ ಇದ್ದಾನೆ. ಆಯ್ತು, ಮಕ್ಕಳೆಲ್ಲ ಮೇಳಕ್ಕೆ ಬರ್ತಾರೆ ಅಂತ ಹಾಗಂತ ಹೇಳೋದು ಬೇಡ, ಇರ್ಲಿ ನಮ್ಮೊಟ್ಟಿಗೆ, ಆಸಕ್ತಿಗೊಂದು ಪ್ರೋತ್ಸಾಹ ಕೊಡುವ ಅಂತ ಹೇಳಿದ್ರು. ಹಾಗೆ ಅವರೆಲ್ಲರ ಬೆಂಬಲದಿಂದ ನಾನು ಮಾರಣಕಟ್ಟೆ ಮೇಳಕ್ಕೆ ಸೇರ್ಪಡೆ ಆದೆ. ಅಂದ್ರೆ ನೀವು ಮಾರಣಕಟ್ಟೆ ಮೇಳಕ್ಕೆ ಸೇರುವಾಗ ನಿಮ್ಗೆ ಹೆಜ್ಜೆಗಳ ಬಗ್ಗೆ ಅದ್ರ ಬಗ್ಗೆ ಮಾಹಿತಿ ಇರ್ಲಿಲ್ಲ? ಇಲ್ಲ, ಏನೂ ಇಲ್ಲ. ಎಲ್ಲ ಮೇಳದ ನಾನು ನೋಡಿಯೇ ಕಲ್ತದ್ದು. ನನಗೆ ಹೆಜ್ಜೆಗೆ ಇದಕ್ಕೆಲ್ಲ ಗುರುಸ್ಥಾನ ಅಂತ ಹೇಳೋದು ಯಾವುದೂ ಇಲ್ಲ, ಎಲ್ಲ ಮೇಳದಲ್ಲಿ. ಅವಾಗ ಏನಂತ ನನಗೆ ಕಲಿಯುವ ಆಸಕ್ತಿ ಎಲ್ಲಿವರೆಗೆ ಅಂತ ಹೇಳಿದ್ರೆ, ಈ ದೊಡ್ಡ ಕಲಾವಿದರೆಲ್ಲ ವೇಷ ಮಾಡ್ಕೊಂಡು ರಂಗಸ್ಥಳಕ್ಕೆ ಹೋಗೋ, ನಾನು ರಂಗಸ್ಥಳ ಒಳಗೆ ಹೋಗಿ ಕೂತ್ಕೊಳ್ತಿದ್ದೆ. ನಾನು ಅವರನ್ನು ಗಮನಿಸೋದಕ್ಕೆ ಆ ಇದರಿಂದ ಸ್ವಲ್ಪ ನಾನು ಬೇಗ ಒಂದು ಜಾಗಕ್ಕೆ ಬರ್ಲಿಕ್ಕೆ ಅನುಕೂಲ ಆಯ್ತು ಅನ್ನೋದು ಗೊತ್ತಿಲ್ಲ. ಮತ್ತೆ ನನಗೆ ಅದೇ ಸಾಮಾನ್ಯವಾಗಿ ಯಕ್ಷಗಾನದಲ್ಲಿ ವೇಷಭೂಷಣಗಳು, ವೇಷ ಕಟ್ಟಲಿಕ್ಕೆ, ಮತ್ತೆ ಸ್ವಲ್ಪ ಮಟ್ಟಿಗೆ ಹೀಗೆ ಕುಣಿಬೇಕು ಅಂತ ಹೇಳಿ ಕೆಲವು ತಾಳಗಳೆಲ್ಲ ಅದೇ ನಾ ಹೇಳಿದ್ನಲ್ಲ, ಗುರುಸ್ಥಾನದಲ್ಲಿ ಇಟ್ಟಂತ ನಮ್ಮ ಹರಾಡಿ ಸರ್ವಗಾಣಿಗರು ಎಲ್ಲ ನನಗೆ ಪ್ರೇರಕರಾಗಿದ್ದಾರೆ. ನಾನು ಮೇಳಕ್ಕೆ ಬಂದ ಮೇಲೆ ಅವರನ್ನು ಗುರುಸ್ಥಾನಕ್ಕೆ ಇಟ್ಕೊಂಡು ಬಿಟ್ಟರೆ ಮೊದಲಾಗಿ ನಾನು ಗುರು ಅಂತ ಹೇಳೋದು ಯಾರು. ನೀವು ಮಾರಣಕಟ್ಟೆ ಮೇಳಕ್ಕೆ ಸೇರುವಾಗ ಕೋಡಂಗಿ ವೇಷಕ್ಕೆ ನೀವು ಸೇರ್ಪಡೆಗೊಳ್ತೀರಿ. ಹೌದು. ಅದಾದ್ಮೇಲೆ ಅಭಿಮನ್ಯು ಅಂತ ಪಾತ್ರಗಳನ್ನ ಕೂಡ, ಪುಂಡು ವೇಷಗಳಂತ ಪಾತ್ರಗಳಿಗೂ ಕೂಡ ನೀವು ಹೆಸರುವಾಸಿಯಾಗಿದ್ರಿ. ಅದಾದ ನಂತರ ಎರಡನೇ ವೇಷಕ್ಕೆ ಬರ್ತೀರಿ, ಕಮ್ಮಾಸುರ ಅಂತ ಒಂದು ಖಳನಾಯಕನ ಪಾತ್ರಕ್ಕೂ ಕೂಡ ನೀವು ಜೀವ ತುಂಬಿಸ್ತೀರಿ ಅನ್ನೋದು. ಹೌದೌದು. ಹೇಗೆ ಅದೊಂದು ಚೇಂಜ್ ಓವರ್ ಇದೆಯಲ್ಲ ಸರ್, ಕೋಡಗಿಯಿಂದ ಕಮ್ಮಾಸುರನಿಗೆ ಚೇಂಜ್ ಓವರ್ ಅಥವಾ ಬದಲಾವಣೆ ಇದೆಯಲ್ಲ, ಅದ್ರ ಬಗ್ಗೆ ಒಂದಿಷ್ಟು ಹೇಳಿ. ಅದು ಕೆಲವು ಪ್ರವೃತ್ತಿ. ಈಗ ನನಗೆ ಮೊದಲು ನಾನು ಹೆಚ್ಚಾಗಿ ಕೀಚಕ, ಭಸ್ಮಾಸುರ, ಕೌಮಾಸುರ
ಇಂಥದ್ದೇ ಖಳನಾಯಕನ ಪಾತ್ರಗಳನ್ನು ಹೆಚ್ಚಾಗಿ ಮಾಡ್ತಾ ಇದ್ದೆ ನಾನು. ಆವಾಗ ಎಷ್ಟೋ ಜನ ನನಗೆ ಹೇಳಿದ್ರು, ಬಹುಶಃ ಐರ್ಬೇಲವರು ಖಳನಾಯಕನ ಪಾತ್ರಕ್ಕೆ ಮಾತ್ರ ಸೀಮಿತ, ಅಂದ್ರೆ ಸಾತ್ವಿಕ ಪಾತ್ರಕ್ಕೆ ಆಗ್ಲಿಕ್ಕಿಲ್ಲೋ ಹೇಗೆ ಅನ್ನುವಂಥ ಅಭಿಪ್ರಾಯ ಒಂದು ಬಂದಿದೆ. ಆವಾಗ ಏನಾಯ್ತು, ಆಮೇಲೆ ಹೆಚ್ಚೆಚ್ಚಾಗಿ ನನಗೆ MM ಹೆಗ್ಡೆ ಅವರೇ ಹೆಚ್ಚೆಚ್ಚಾಗಿ ಬೇರೆ ಬೇರೆ ಸಾತ್ವಿಕ ಪಾತ್ರಗಳು, ರಾಮ, ವಿಭೀಷಣ ಮತ್ತೆ ಶತ್ರುಘ್ನ ಇಂಥ ಪಾತ್ರಗಳನ್ನೆಲ್ಲ ಕೊಟ್ಟರು. ಆ ಪಾತ್ರಗಳು ಕೂಡ ಜೀವ ತುಂಬಿಸಿದೆ ನಾನು. ಖಳನಾಯಕ ಮಾತ್ರ ಅಲ್ಲ, ಸಾತ್ವಿಕ ಪಾತ್ರಕ್ಕೂ ಆಗ್ತದೆ ಅನ್ನುವಂತ ಮನೋವೃತ್ತಿ ಅವರಿಗೂ ಬಂತು. ಅದನ್ನ ನೋಡ್ತಾ ನೋಡ್ತಾ ಇದ್ದಾಗ ಪ್ರೇಕ್ಷಕರಿಗೆ ಒಂದು ಅನುಭವ ಬಂತು, ಓ ಇವರು ಕೇವಲ ಖಳನಾಯಕ ಮಾತ್ರ ಅಲ್ಲ, ಇವ್ನು ಯಾವ್ದನ್ನು ಬೇಕಾದ್ರೆ ಮಾಡಿ ಯಾವ್ದನ್ನು ಮಾಡ್ತಾರೆ ಅಂತ ಹೇಳುವಂತ ಒಂದು ಅಭಿಪ್ರಾಯನ ಮೂಡಿಸಿದ್ದೆ ನಾನು. ಸೊ ಆ ತರದ ಒಂದು ಯಕ್ಷಗಾನದ ಹೆಜ್ಜೆಗಳು. ಹೌದೌದು. ಸಾಮಾನ್ಯವಾಗಿ ಒಂದು ಪ್ರಶ್ನೆ ಮೂಡೋದು ಏನ್ ಕೇಳಿದ್ರೆ, ಯಕ್ಷಗಾನ ರಂಗದಲ್ಲಿ ನಮ್ಗೆ ತೀರಾ ಸಾಮಾನ್ಯವಾಗಿ ಕಾಣುವಂತದ್ದು ಕಲಿಕೆಯ ವೃತ್ತಿ. ಒಂದು ಸಾಮಾಜಿಕ ಪ್ರಸಂಗ ಇರ್ಲಿ ಅಥವಾ ಯಾವ್ದು ಪೌರಾಣಿಕ ಪ್ರಸಂಗ ಇರ್ಲಿ, ಪಾತ್ರಗಳಿಗೆ ನೀವು ಹೇಗೆ ಒಗ್ಗಿಕೊಳ್ತೀರಿ ಸರ್? ಒಂದು ಈಗ ಕಮ್ಮಾಸರನೋ ಅಥವಾ ಯಾವುದೋ ಒಂದು ಖಳನಾಯಕನ ಪಾತ್ರನೋ ಅಥವಾ ಪುಂಡು ಪುರುಷವೋ, ಆ ಪಾತ್ರದ ಪರಾಕಾಯ ಪ್ರವೇಶ ಇದೆಯಲ್ಲ, ಅದು ಪಾತ್ರಧಾರಿಗೆ ಬಹಳ ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ನೀವು ಹೇಗೆ ರಂಗದ ಹಿನ್ನೆಲೆಯಲ್ಲಿ ಯಾವ ರೀತಿ ಕೆಲಸ ಮಾಡ್ತಿದ್ರಿ ಅಂತ ಹೇಳಿದ್ರೆ, ನಾವು ಸಾಮಾನ್ಯವಾಗಿ ಒಂದು ಪಾತ್ರವನ್ನು ಮಾಡುವಾಗ ಅದನ್ನ ಅನುಭವಿಸುವುದು ಅಂತ ಹೇಳ್ತೇವೆ ನಾವು. ಒಂದ್ ರೀತಿಯಲ್ಲಿ ಪರಾಕಾಯ ಪ್ರವೇಶವೇ. ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ, ನಾವು ಕೌಮಾಸುರ ಇರಲಿ, ಭಸ್ಮಾಸುರ ಇರಲಿ, ಯಾವುದೇ ಇರಲಿ, ಒಂದು ಪಾತ್ರವನ್ನು ಮಾಡಿ ನಾವು ರಂಗಕ್ಕೆ ಪ್ರವೇಶ ಮಾಡಿದ್ಮೇಲೆ ನಾವು ಅದಾಗೆ ಇರ್ತೇವೆ, ಬಿಟ್ರೆ ಅದರಿಂದ ನಾವು ಹೊರಗೆ ಬರುವುದಿಲ್ಲ. ಅಲ್ಲಿ ಶೆಟ್ರ ಅಲ್ಲ 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 ಅಲ್ಲಿ ಐರ್ಬೇಲ ಶೆಟ್ರ ಅದು. ಇದು ನಾವು ಹೊರಗೆ ಹೋಗೋಗ್ಲೇ ನಮ್ಮ ಆಲೋಚನೆ ತಲೆಯಲ್ಲಿ ಇರ್ತದೆ, ಇದು ಕೌಮಾಸುರ ಆಗಬೇಕು, ಕಲ್ಪನೆ. ಆ ಕಲ್ಪನೆ ಕೌಮಾಸುರ ಹೇಗಿರ್ಬಹುದು ಸಾಮಾನ್ಯ ಅನ್ನುವಂತ ಕಲ್ಪನೆ. ಆ ನಿಟ್ಟಿನಿಂದ ಸಾಮಾನ್ಯವಾಗಿ ಅದನ್ನ ಹಾಗೆ ಆ ಪಾತ್ರಕ್ಕೆ ಜೀವ ತುಂಬಲಿಕ್ಕೆ ಸಾಧ್ಯ. ಯಕ್ಷಗಾನ ಅಂತ ಹೇಳಿದ್ರೆ ಖಾಲಿ ಮಾತಿಂದ ಇದ್ರೆ ಸಾಕಾಗುದಿಲ್ಲ, ಅಥವಾ ಹೆಜ್ಜೆ ಇದ್ರೆ ಸಾಕಾಗ್ಲಿಕ್ಕಿಲ್ಲ, ಗಾಂಭೀರ್ಯತೆ ಬೇಕು, ಆ ವೇಷಕ್ಕೆ ಜೀವ ತುಂಬಿಸ್ಬೇಕು. ಅದರ ಈಗ ಒಂದು ಗುಣಲಕ್ಷಣ ಅಂತ ಇರುತ್ತೆ ಒಂದೊಂದು ಪಾತ್ರಗಳಿಗೆ. ಪುಂಡು ವೇಷಕ್ಕೆ ಇಂಥದ್ದೇ ಗುಣಲಕ್ಷಣ, ಖಳನಾಯಕ ಇಂಥದ್ದೇ ಗುಣಲಕ್ಷಣ, ಕಮ್ಮಾಸುರನ ಕ್ಯಾರೆಕ್ಟರ್ ಇಂಥದ್ದೇ ಅನ್ನುವಂಥದ್ದೆಲ್ಲ ಇದೆ. ಮುಖಭಾವನೆ ಅದಕ್ಕೆ ಎಲ್ಲದಕ್ಕೂ ಮುಖ್ಯವಾಗಿ ಮುಖಭಾವನೆ. ನಾವು ಸಾಮಾನ್ಯವಾಗಿ ರಕ್ಕಸ ಪಾತ್ರ ಮಾಡಿದರೆ ಹೇಗೆ, ಖಳನಾಯಕನ ಪಾತ್ರ ಮಾಡಿದರೆ ನಮ್ಮ ಮುಖಭಾವ ಹೇಗಿರ್ಬೇಕು, ಸಾಮಾನ್ಯವಾಗಿ ಸಾತ್ವಿಕ ವೇಷ ಮಾಡಿದಾಗ ಮುಖಭಾವ ಹೇಗಿರ್ಬೇಕು, ಇದನ್ನು ಅದಕ್ಕೆ ಮಾಡಿ ಅದನ್ನು ಇದಕ್ಕೆ ಮಾಡಿದ್ರೆ ಆಗುದಿಲ್ಲ. ಖಳನಾಯಕನಾಗಬೇಕು, ಸಾತ್ವಿಕ ಪಾತ್ರ ಅಂತ ಸಾತ್ವಿಕ ಪಾತ್ರ ಆಗ್ಬೇಕು. ಅದಕ್ಕೆಲ್ಲ ಅದೊಂದು ನಮ್ಮ ಕಲ್ಪನೆ, ಹೀಗೆ ಮಾಡ್ಬೇಕು, ಹೀಗೆ ಹೋಗ್ಬೇಕು ಅಂತ. ಈಗ ನಾನು ರಾಮ ಮಾಡಿದ್ರೆ ರಾಮನೇ ಆಗ್ಬೇಕು, ಅದೇ ಕೌಮಾಸುರ ಮಾಡಿದ್ರೆ ಕೌಮಾಸುರನೇ ಆಗ್ಬೇಕು. ಅದಂದ್ರೆ ನಮ್ಮ ಭಾವನೆ ಅದೊಂದು. ಆ ರೀತಿಯಲ್ಲಿ ಆ ಪಾತ್ರವನ್ನು ತುಂಬಿಸಿಕೊಳ್ಳ ಹೋಗ್ಲಿಕ್ಕೆ ಸಾಧ್ಯ. ಸಾಮಾನ್ಯವಾಗಿ ನಿಮ್ಮನ್ನೆಲ್ಲರೂ ಕೂಡ ಬಯಲಾಟದ ದೊರೆ ಅಂತ ನಿಮ್ಮನ್ನ ಕರೀತಾರೆ. ಅಂದ್ರೆ ನೀವು ಬಯಲಾಟ ರಂಗ, ಯಕ್ಷಗಾನ ರಂಗದಲ್ಲಿ ಮತ್ತು ಯಕ್ಷಗಾನದಲ್ಲಿ ಯಾವ ಪಾತ್ರ ಕೊಟ್ಟರೂ ಕೂಡ ಸಮರ್ಥವಾಗಿ ನಿಭಾಯಿಸ್ತೀರಿ ಅನ್ನುವ ನಿಟ್ಟಿನಲ್ಲಿ ಆ ರೀತಿ ಹೆಸರು ನಿಮ್ಗೆ ಜನಜನಿತವಾಗಿ ಬಂದಿದೆ. ಅಂದ್ರೆ ಪ್ರೇಕ್ಷಕ ವರ್ಗರೇ ಅದೇನು ಮನದಟ್ಟಾಗಿದೆ ಅದು, ಯಾವ ಪಾತ್ರವನ್ನು ಅದಕ್ಕೆ ನೀವು ಅರ್ಹರು ಕೂಡ. ಅದನ್ನ ಅವರೇ ಕೊಡ್ಬೇಕು ನಮಗೆ. ಆ ಕೊಡುಗೆ ಅಂತ ಹೇಳುದು ನಮ್ಮ ಪ್ರೇಕ್ಷಕ ವರ್ಗದವ್ರು ನಮ್ಗೆ ಕೊಡ್ಬೇಕು. ನಾನು ಮಾಡಿದ್ದೇನಂತ ಹೇಳುವುದಲ್ಲ ದೊಡ್ಡ ಸಿಕ್ಕಲ್ಲ, ನಾನು ಮಾಡಿದ್ದನ್ನು ಅವ್ರು ಮೆಚ್ಚಿಕೊಳ್ಬೇಕು. ಮೆಚ್ಚಿಕೊಂಡು ನನಗೆ ಹೀಗೆ ಈ ರೀತಿಯಾಗಿ ಒಂದು ಬಿರುದು ಬಂದಿದೆ, ರಂಗದ ರಾಜ, ಬಯಲಾಟದ ದೊರೆ, ಹೀಗೆಲ್ಲ ಅದು ನಮ್ಮ ಅಭಿಮಾನಿಗಳು ನನಗೆ ಕೊಟ್ಟಂತ ಒಂದು ಕೊಡುಗೆ ನನಗೆ. ಸರಿ, ಈಗ ನೀವು ಸುಮಾರು 5 ದಶಕಗಳ, ಅಂದ್ರೆ ಈಗ ನಿಮ್ಗೆ 48 ವರ್ಷಗಳ ಯಕ್ಷಗಾನ ರಂಗದ ಅನುಭವವೇ ಇದೆ. 2 ವರ್ಷಗಳಂದ್ರೆ ಸುವರ್ಣ ಮಹೋತ್ಸವ ನೀವು ಯಕ್ಷಗಾನ ರಂಗಕ್ಕೆ ಬಂದು. ಆಗಿನ ಕಾಲಘಟ್ಟ ಮತ್ತು ಈಗಿನ ಕಾಲಘಟ್ಟ ಹೇಗಿತ್ತು ಸರ್? ರಂಗದಲ್ಲಿ ಏನು ಬದಲಾವಣೆ ಆಗಿದೆ ಅಂತ ನೀವು ಕಂಡುಕೊಂಡಿದ್ದೀರಿ? ಈಗ ಬದಲಾವಣೆ ರಂಗದಲ್ಲಿ ತುಂಬಾ ಆಗಿದೆ. ಈಗ ಮೊದಲು ಅಂತ ಹೇಳಿದ್ರೆ ನಾವು ಸಾಂಪ್ರದಾಯಬದ್ಧವಾದಂತ ವೇಷ ಅಂತ ಹೇಳಿದ್ರೆ ಆವಾಗ ಅಟ್ಟೆ ಅಂತ ಇತ್ತು. ಕ್ಯಾದಿಗೆ ಬಂದಲೆ ಮುಂಡಾಸು ಇದೆಲ್ಲ ಮಾಡೋದಕ್ಕೆ ಅದು ಬಟ್ಟೆಯಲ್ಲಿ ಈ ಹುಲ್ಲನ್ನ ಇಟ್ಟು ಅದನ್ನ ತಿಪ್ಪಿ ಮಾಡಿ ಅಟ್ಟೆ ಮಾಡುವುದು ಅಂತ ಹೇಳಿ, ಅದಕ್ಕೆ ಆ ಅಟ್ಟೆಯನ್ನು ಕಟ್ಟಿ ಅದರ ಮೇಲೆ ಹುಲ್ಲು ಜಡೆ ಅಂತ ನಾವು ಹಿಡಿತಾ ಇತ್ತು. ಆ ಕಾಲದಲ್ಲಿ ಅದನ್ನೆಲ್ಲ ಮಾಡ್ತಾ ಇದ್ರು. ಸಾಮಾನ್ಯ ಒಂದು ನಾನು ಅದನ್ನ ಈಗ ಇದಕ್ಕೆ ಹೊಂದ್ಕೊಳ್ಬೇಕಾಯ್ತು. ಅದನ್ನ ಬಿಟ್ಟು ಸಾಮಾನ್ಯ ಒಂದು 10-15 ವರ್ಷ ಆಗಿರ್ಬೋದು. ಆವಾಗಿನ ಕಾಲಘಟ್ಟ ಅಂತ ಹೇಳಿದ್ರೆ ಅದೊಂದು ರೀತಿಯ ಚಂದದ ಯಕ್ಷಗಾನದ ವೇಷ, ಅದನ್ನ ಇಟ್ಟು ಕಟ್ಟುವುದು. ಈ ಜೋಡಾಟಗಳಂತ ಎಲ್ಲ ಬರ್ತದೆ. ಜೋಡಾಟಕ್ಕೆ ನಾವು ಮುಂಡಾಸು ಅಂತ ಮಾಡ್ತೇವೆ, ದೊಡ್ಡದು ಮುಂಡಾಸು.
ಆ ಮುಂಡಸಿಗೆಲ್ಲ ಆ ಕಾಲ ಈಗ ಅದನ್ನ ಎಣಿಸ್ಕೊಳ್ಬೇಕು ಬಿಟ್ರೆ ಇದಾಗಿ ಮಾಡುವುದು ಬಹಳ ಕಷ್ಟ. ಹೌದು ಹೌದು. ಹಾ ಅಂತ ಕಾಲ ಇತ್ತು. ಅದು ಸಾಮಾನ್ಯವಾಗಿ 5 ಫೀಟ್ 6 ಫೀಟ್ ಎತ್ತರದ ಮುಂಡಸನ್ನೆಲ್ಲ ನಾವು ಕಟ್ಟಿದ್ದೇವೆ ಹ್ಮ್ 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 ಜೋಡಾಟಕ್ಕೆ. ಹ್ಮ್ ನಾವು ನೆಲದಲ್ಲಿ ಕೂತ್ಕೊಂಡ್ರೆ ಹ್ಮ್ ನಮಗೆ ಒಬ್ಬ ಸಹಾಯಕ ಅಂತ ಕಟ್ಟಿ ಬಿಡುವ ಇರ್ತಾನೆ, ಹ್ಮ್. ಅವನಿಗೆ ಅದು ಕೈಗೆ ನೀಕುವುದಿಲ್ಲ. ಹಾ ಹಾ. ಈಗ ಕುರ್ಚಿ ಇಟ್ಕೊಂಡು ಕುರ್ಚಿ ಮೇಲೆ ಇಟ್ಟು ಕಟ್ಟಿದಂತ ಕಾಲ ಉಂಟು, ಹ್ಮ್ 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 ಯಾವುದು ಜೋಡಾಟ ಇಂಥ ಸಂದರ್ಭದಲ್ಲಿ. ಹ್ಮ್. ಇಡೀ ರಂಗಸ್ಥಳಕ್ಕೆ ಒಬ್ಬ ಕಲಾವಿದನು ಹಾಗೆ ಕಾಣಿಸ್ತಿತ್ತು. ಕಾಣಿಸ್ತಿತ್ತು. ಅಯ್ಯೋ ಅದನ್ನೆಲ್ಲ ಈಗ ಎಣಿಸಿಕೊಂಡ್ರೆ ನಮ್ಗೆ ಒಂದು ರೀತಿ ರೋಮಾಂಚನ ಆಗ್ತದೆ. ನಾವು ಅದನ್ನೆಲ್ಲ ಮಾಡಿದ್ದೇವ ಅಲ್ಲ, ಇನ್ನು ಮಾಡ್ಲಿಕ್ಕೆ ಸಾಧ್ಯವ ಅಂತ ಹೇಳುವಂತ ಒಂದು ಕಲ್ಪನೆ ನಮಗೆ ಆಗ್ತದೆ. ಆದ್ರೆ ನಾನು ಅದೆಲ್ಲ ಒಂದು ದಾಟಿ ಹೊರಗೆ ಬಂದವ, ನಾನು ಎಲ್ಲವನ್ನು ಮಾಡಿದವ ನಾನು. ಈಗ ಅಂತ ಹೇಳಿದ್ರೆ ಈಗಿನ ವಾತಾವರಣಕ್ಕೆ ಈಗೆಲ್ಲ ಬಂದಿಲ್ಲ ಈ ಥರ್ಮೋಕೋಲಿಂದು ಬೆಂಡು ಅಂತ ಹೇಳ್ತೇವೆ ನಾವು, ಬೆಂಡಿನ ಅದು ಅಲ್ಲ ಈಗಿನ ವಾತಾವರಣಕ್ಕೆ ವೇಷಭೂಷಣಗಳಲ್ಲಿ ಬದಲಾವಣೆ ಆಗಿದೆ. ಮತ್ತೆ ನಾನು ಹೇಳುದಂತ ಹೇಳಿದ್ರೆ, ಒಂದು ನಮ್ಮವರಿಗೆ ಈ ಇತ್ತೀಚಿನ ಕಲಿಬೇಕಾದವರಿಗೆ ನಮ್ಮ ತಿಟ್ಟನ್ನ ನಾವು ಬಿಡಬಾರ್ದು, ನಮ್ಮ ಸಂಪ್ರದಾಯ ಏನಿದೆ ಅದನ್ನು ಬಿಡಬಾರ್ದು. ಈಗೆಲ್ಲ ಸ್ವಲ್ಪ ಅದನ್ನ ನಾನು ಇದು ಹೇಳ್ಬೇಕಾದ್ರು ಕೆಲವರಿಗೆ ಹೇಳ್ತಾ ಇದ್ದೆ, ನಾನು ಅದನ್ನ ಬಿಟ್ಟು ಸ್ವಲ್ಪ ಹೊರಗೆ ಹೋಗ್ತಾ ಇದ್ದಾರೆ. ಹೋದ್ರೂ ತೊಂದರೆ ಇಲ್ಲ, ಆದ್ರೂ ಅದು ಯಕ್ಷಗಾನದ ಚೌಕಟ್ಟಿನಲ್ಲಿ ಇರಲಿ ಅಂತ ಅದು ನಮಗೊಂದು ಮಾದರಿ. ಅದು ಆಗ ನೋಡಿದವ್ರ ಕಣ್ಣಿಗೆ ಸಮಯ ಇಂಥದ್ದು ಯಕ್ಷಗಾನ ಅಂತ ಹೇಳಿದ್ರೆ ಹೀಗೆ ಇದೆ ಅಂತ ಹೇಳುವಂತದ್ದು ಅದನ್ನ ನಾವು ತೋರಿಸಿಕೊಡ್ಬೇಕು ಯಕ್ಷಗಾನದಲ್ಲಿ ಅಂತ. ಸರ್, ನಿಮ್ಮ ಬಗ್ಗೆ ಮತ್ತೊಂದು ವಿಷಯನ ನಾನು ಕೇಳಿದ್ದೇನೆ. ಅಂದ್ರೆ ಜೋಡಾಟದಲ್ಲಿ ಐರ್ಬೈಲ್ ಆನಂದಿ ಶೆಟ್ಟರು ಇದ್ರೆ ಎದುರಿರೋರು ಹೆದರ್ತಿದ್ರು ಅನ್ನುವಂಥದ್ದೆಲ್ಲ ಮಾತಿದೆ ಅಂತ. ಅಂದ್ರೆ ನಿಮ್ಮ ವೇಷ ಇದ್ರೆ, ನೀವು ಇದ್ರೆ ಅಂತ. ಸತ್ಯ ವಿಷಯ ಇದು, ಸತ್ಯ. ಯಾಕೆಂದ್ರೆ ಅದು ನನ್ನ ಗಮನಕ್ಕೂ ಬಂದಿದೆ. ನಾನು ಅದು ಅವ್ರು ಆಗಿದ್ದಾರೆ ಅಂತ ಹೇಳಿ ನನಗೆ ಗೊತ್ತಿರ್ಲಿಲ್ಲ, ಆದ್ರೆ ಆದ್ಮೇಲೆ ನನ್ನ ಗಮನಕ್ಕೆ ಬಂದಿದೆ ಅದು. ಹೀಗೆ ಇಲ್ಲಪ್ಪ, ಅವರು ರಂಗದಲ್ಲಿ ಇದ್ದಾಗ ನಾವು ಅವ್ರ ಎದುರಿಗೆ ಹೋಗೋದು ಬಹಳ ಕಷ್ಟ ಆಗ್ತದೆ ಅಂತ ಹೇಳುವಂತ ಅಭಿಪ್ರಾಯಗಳೆಲ್ಲ ಬಂದಿದೆ ಅಂತ ಹೇಳುದು ಅದು ನನ್ನ ಗಮನಕ್ಕೂ ಬಂದಿದೆ. ಅದನ್ನ ನೀವು ಹೇಗೆ ಸ್ವೀಕಾರ ಮಾಡಿದ್ರಿ ಸರ್? ಅಲ್ಲ ಅಂತ ಹೇಳಿದ್ರೆ ಅದು ನನಗೆ ಇದು ನಮ್ಮ ದೇವರ ಕೊಡುಗೆ. ಅದು ನನ್ನ ಸ್ವಂತಿಕೆ ಅಲ್ಲ. ಯಾಕಂತ ಹೇಳಿ ನಾನು ರಂಗಕ್ಕೆ ಹೋದಾಗ ಈಗಲೂ ಸಹ ನಾನು ರಂಗಕ್ಕೆ ಹೋದ್ರೆ ನಾನು ಎದುರಿಗೆ ವೇಷಧಾರಿ ಸ್ವಲ್ಪ ಭಯ ಪಡೋದುಂಟು. ಅವ್ರು ಹೇಳ್ಬೇಕು ಅಂತ ಬಂದದ್ದನ್ನ ಹೇಳಲಿಕ್ಕೆ ಅವರಿಗೆ ಸ್ವಲ್ಪ ಮುಜುಗರ ಆಗುತ್ತೆ. ಆ ರೀತಿ ಅಲ್ಲ, ಅದನ್ನು ಈಗಲೂ ನಾನು ಗಮನಿಸ್ತಾ ಇದ್ದೆ. ಅದು ಹೇಗೆ ಬಂತು ಅಂತ ನನಗೆ ಗೊತ್ತಿಲ್ಲ. ದೇವ್ರ ವರ ಅಂತೀರಿ? ದೇವ್ರ ವರ. ಯಾಕಂತೇಳಿ ನಾನು ಅಂದ್ರೆ ನೋಡಿದವ್ರು ಹೇಳುದು ಎಂತದ್ದು ಮಾರ್ರೆ, ಅವ್ರ ಮುಖ ಕಣ್ಣು ಅದ್ರಲ್ಲಿ ನೋಡಿದ್ರೆ ನಮ್ಗೆ ಹೆದರಿಕೆ ಆಗ್ತದೆ. ಅದು ಸತ್ಯವೂ ಸುಳ್ಳು ನನಗೆ, ಯಾಕಂದ್ರೆ ಅದು ನಾನು ಮಾಡಿದ್ದು ನನಗೆ ಗೊತ್ತಾಗೋದಿಲ್ಲ. ನಿಮ್ ಕಮ್ಮಾಸುರ ಪಾತ್ರದಲ್ಲಿ ಒಂದು ಕಣ್ಣೆಲ್ಲ ತಿರುಗಿಸ್ತೀರಲ್ಲ ಸರ್ ನೀವು, ಅಂತ ಅದು ನನಗೆ ಗೊತ್ತಿಲ್ಲದೆ ಆಗುತ್ತೆ, ಸ್ವಾಭಾವಿಕ ಇದು. ಅದೇ ಒಂದು ಟ್ರೆಂಡ್ ಮಾರ್ಕ್ ಆಗೋಯ್ತದು. ಹೌದು. ಸರ್, ಐರ್ಬೈಲ್ ಆನಂದ್ ಶೆಟ್ಟರ್ ಅಂತ ಹೇಳಿದ್ರೆ ನೋಡಿದವರಿಗೆ ಸಾಮಾನ್ಯವಾಗಿ ಎಲ್ರಿಗೂ ಎತ್ತರದ ಮನುಷ್ಯ. ಅದು ಜೀವದಲ್ಲಿ ಏನು ಬಾರಿ ದೊಡ್ಡ ಜನ ಏನಲ್ಲ, ಸಪೂರದ ಜನ. ಇಂಥ ಖಳನಾಯಕನ ಪಾತ್ರಗಳಿಗೆಲ್ಲ ಹೇಗೆ ನೀವು ತಯಾರಿ ಆಗ್ತಿದ್ರಿ ಅಂತ? ಆ ಆಂಗಿಕ ಅಭಿನಯ ತೋರಿಸ್ಬೇಕು, ಮಾತುಗಾರಿಕೆಯಲ್ಲಿ ಇರ್ಬೇಕು, ಒಂದು ಯಕ್ಷಗಾನದ ಟಿವಿ ಅಂತ ಇದೆ, ಅದೆಲ್ಲದನ್ನ ನೀವು ಹೇಗ್ ತೋರಿಸ್ತಿದ್ರಿ ಅಂತ. ಈ ಒಂದು ಸಣ್ಣ ಜೀವ, ಉದ್ದ ಜೀವ ಇರ್ಬೋದು ನೀವು, ಆದ್ರೆ ಖಳನಾಯಕನ ಪಾತ್ರಕ್ಕೆ ಯಾವ ರೀತಿ? ನನಗೆ ತುಂಬಾ ಜನ ಈ ಪ್ರಶ್ನೆ ಕೇಳಿದವರು ಮಾಡಿದವರು ಇದ್ದಾರೆ, ತುಂಬಾ ಜನ. ಅಲ್ಲ, ನೀವು ನೋಡ್ಲಿಕ್ಕೆ ಇಷ್ಟು ಸಪೂರ ಇದ್ರಿ, ರಂಗಕ್ಕೆ ಬಂದ್ರೆ ಅಷ್ಟು ದಪ್ಪ ಆಗ್ತದೆ. ಅದೇ ಹಾಗೆ ಒಂದು ನನ್ನ ಮುಖದ ಭಾವ, ಮುಖದ ವರ್ಚಸ್ಸು, ಅದು ನಾನು ಮೇಕಪ್ ಮಾಡಿದ ಮೇಲೆ ಸಂಪೂರ್ಣ ಬದಲಾವಣೆ ಆಗ್ತದೆ ಅದು. ಮತ್ತೆ ನಾನು ದೇಹ ದಪ್ಪ ಆಗ್ಲಿಕ್ಕೆ ಕಾರಣ ನಾನು ಮೈಗೆ ಹಾಕುವಂತ ಬಟ್ಟೆ ನಾನು ಅಷ್ಟು ಬಟ್ಟೆ ಹಾಕಿ ಮಾಡದೆ ಹೋದ್ರೆ ಅದು ಕೋಮಸರ ಆಗುದಿಲ್ಲ. ನಾನು ಬಂದು ಬಿಡಿಸುವಾಗ ಕೇಳುವುದು ಹೆಚ್ಚಿನವರಲ್ಲ, ನನ್ನ ಹಿಂದೆ ಬರೋರು ಇದ್ದಾರೆ, ನಾನು ವೇಷ ತೆಗೆಯುವಾಗ ಲೆಕ್ಕ ಮಾಡ್ಕೊಂಡವರು ಇದ್ರು ಅದನ್ನ, ಎಷ್ಟು ಬಟ್ಟೆ ಮರಿ ಇದನ್ನ ನೀವು ಇಷ್ಟು ಬಟ್ಟೆ ಹಾಕ್ತೀರಿ, ಇದನ್ನ ನಮಗೆ ಒಂದು 5 ನಿಮಿಷ ನೀವು ಹಾಕಿ ಬಿಟ್ರೆ ಮತ್ತೆ ನಮಗೆ ಉಸಿರು ಇತ್ತು ಹೋಗ್ತದೆ, ಅದು ನೀವು ಇಷ್ಟು ಹಾಕೊಂಡು ಅಷ್ಟು ಕೆಲಸ ಮಾಡ್ತೀರಲ್ಲ ಅಂತ ಕೇಳೋ ತುಂಬಾ ಜನ ಇದ್ದಾರೆ. ಆದ್ರೆ ಅದು ಆ ವೇಷ ಅಷ್ಟು ಬಟ್ಟೆ ಹಾಕಿದಾಗ ನಮ್ಮ ಮುಖ ಸಣ್ಣದಾದ್ರೆ ಅದು ಆ ವೇಷ ಒಪ್ಪುವುದಿಲ್ಲ. ಅದೇನೋ ಅದು ದೈವ ಇಚ್ಛೆ, ಅದು ದೈವ ವರ ಅಂತ ಹೇಳ್ತಾರಲ್ಲ. ಆ ಬಟ್ಟೆನೆಲ್ಲ ಹಾಕಿ ನಾನು ರಂಗಕ್ಕೆ ಹೋಗೋ ಮೇಕಪ್ ಮಾಡಿದಾಗ ನನ್ನ ಮುಖ ಕಾಣ್ತದೆ ಅಂತ ಅಂದ್ರೆ ಇದು ನಾನು ನೋಡುವುದಲ್ಲ, ನೋಡಿದವರು ಹೇಳುವಂತ ಮಾತಿದು. ಅಲ್ಲಿಂದ ಪ್ರಾರಂಭ ಆದದ್ದು. ಆಮೇಲೆ ಕೆಲವು ವೇಷ ಅಂದ್ರೆ ಹೊಸ ಪ್ರಸಂಗಗಳು ತುಂಬಾ ಆಗ್ತಾ ಇತ್ತು ಅವಾಗ ಹೆಚ್ಚಾಗಿ ನಾಗಶ್ರೀ ಪ್ರಸಂಗ ನಮ್ಮಲ್ಲಿಗೆ ಬಂತು. ಶಿಥಿಲಕ್ಕೆ ನೀವು ಬಾರಿ ಹೆಸರು. ಹೌದು, ಅಲ್ಲಿಂದ ನಮ್ಮ ಹೆಸರು ಮೇಲೆ ಬಿದ್ದದ್ದು ಅಲ್ಲಿಂದಲೇ ಹೆಚ್ಚಾಗಿ, ಶಿಥಿಲನ ಪಾತ್ರದಲ್ಲಿ. ಅದು ನನಗೆ ಒಂದು ನನ್ನ ಜೀವಕ್ಕೆ ಒಂದು ನೆಲ ತುಂಬಿದ್ದು ಅಂತ ಹೇಳಿ. ಆ ಪಾತ್ರದ ಹೆಸರಿನಿಂದಲೇ ನಿಮ್ಮ ಮಗನಿಗೆ ಶಿಥಿಲ ಹೆಸರು ಕೂಡ ಇಟ್ಟಿದ್ದೀರಿ ಅನ್ನೋದು. ಅಂದ್ರೆ
ಆ ಪಾತ್ರನ ಮಾಡ್ತಾ ಇದ್ದದ್ದು ಮೊದಲು. ಹುಟ್ಟುವಾಗ ನನ್ನ ಮಗ ಪ್ರಸಂಗ ಬಂದು ಆಮೇಲೆ ಮದುವೆ ಆಗಿದ್ದು ಆ ಪ್ರಸಂಗ ಬಂದು ಒಂದು 4-6 ವರ್ಷ ಮೇಲೆ ಇರ್ಬೋದು. ಆದ್ಮೇಲೆ ಹಾ ಒಟ್ಟಿನಿಂದ ಸಾಮಾನ್ಯ ಒಂದು 10 ವರ್ಷ ಒಳಗೆ ಹೌದು ಹೌದು ಹುಟ್ಟಿದ್ದು. ಅವಾಗ ಅಂದ್ರೆ ನಂಗೆ ಆವಾಗ ತುಂಬಾ ಪ್ರೀತಿಯ ವೇಷ. ಹೌದು ಶಿಥಿಲ. ಹೌದು, ನನ್ನ ಮಗನಿಗೂ ಅದೇ ಹೆಸರು ಇಟ್ಬಿಡು ಅಂತ ಅದೇ ಹೆಸರು ಇಟ್ಟೆ. ಸೊ ನೀವು ಹೇಗೆ ನೋಡ್ತೀರಿ ಸರ್ ಸಾಮಾಜಿಕ ಪ್ರಸಂಗಗಳನ್ನ ಮತ್ತೆ ಪೌರಾಣಿಕ ಪ್ರಸಂಗಗಳನ್ನ ನೀವು ಹೇಗೆ ನೋಡ್ತೀರಿ? ಹೆಚ್ಚಾಗಿ ನನಗೆ ಆಸಕ್ತಿ ಪೌರಾಣಿಕ ಪಾತ್ರಗಳು. ಆವಾಗ ಅಲ್ಲಿ ಒಂದು ಅನಿವಾರ್ಯ, ಹೊಸ ಪ್ರಸಂಗಗಳು ನಮ್ಮಲ್ಲಿ ಬಂದಾಗ ಮಾಡ್ಲೇಬೇಕು, ಅದೆಲ್ಲ ಅನಿವಾರ್ಯ. ಅಂತದ್ದು ಪ್ರಸಂಗಗಳು ತುಂಬಾ. ನನ್ನ ಪಾತ್ರಕ್ಕೆ ನಾನು ಜೀವ ತುಂಬಿದ್ದು ಅಂತ ಹೇಳಿ ತುಂಬಾ ಪ್ರಸಂಗಗಳಿದೆ, ಹೊಸ ಪ್ರಸಂಗಗಳು. ನಾಗಶ್ರೀ, ಚೆಲುವೆ ಚಿತ್ರವತಿ, ಶ್ರೀದೇವಿ ಬನಶಂಕರಿ, ಮತ್ತೆ ಹೇಳಿಕೋದು ಅಮಾತ್ಯ ನಂದಿನಿ. ಇಂಥ ಪಾತ್ರ, ಅಮಾತ್ಯ ನಂದಿನಿ ಒಂದು ಖಳನಾಯಕನ ಪಾತ್ರ ಮಾಡ್ತೇನೆ. ಎಲ್ಲರೂ ಹೇಳಿದ್ರು, ನಾವು ಟಿಂಟಿನ್ ಮಾಡಿದಲ್ಲಿ ನೋಡಿದ್ದೇವೆ ಈ ಪಾತ್ರವನ್ನು, ಈ ರೀತಿ ಆಗ್ಲಿಲ್ಲ. ಬಯಲಾಟದಲ್ಲಿ ಇಂಥ ಕಲಾವಿದರು ಇರೋದು ಹೌದು, ಅಮಾತ್ಯ ನಂದಿನಿಯಲ್ಲಿ ವಿಕ್ರಾಂತ ಅಂತ ಹೇಳುವಂತ ಪಾತ್ರ. ಅವಾಗ ನಮ್ಮಲ್ಲಿ ಮರಿಯಪ್ಪಾಚಾರ್ಯ ಭಾಗವತರು ಇದ್ರು. ಅವರು ಅದೇ ಪ್ರಸಂಗವನ್ನ ಸಾಲಿಗ್ರಾಮ ಮೇಳದಲ್ಲಿ ಅವರೇ ಆಡಿಸಿ ಬಂದವರು. ಇಲ್ಲಿ ಅವರು ಮೂಗಿನ ಮೇಲೆ ಕೈ ಇಟ್ಟಿದ್ರು. ಜಲವಳ್ಳಿಯವ್ರು ಮಾಡ್ತಾ ಇದ್ರು, ಆ ಪಾತ್ರವನ್ನ ಇಷ್ಟು ಚಂದ ಮಾಡ್ತಾ ಇಲ್ಲ ಮಾರ ನೀವು ಅಂತ ಹೇಳಿ ಮರಿಯಪ್ಪಾಚಾರ್ಯ ನನ್ನ ಬೆನ್ನು ತಟ್ಟಿದ್ದುಂಟು. ಹೀಗೆ ಅಂದ್ರೆ ಹೊಸ ಪ್ರಸಂಗಗಳಲ್ಲಿ ಅಲ್ಲಂತ ಆಸಕ್ತಿ ಇದ್ದಿತ್ತು ನಂಗೆ ಆವಾಗ. ಅಂದ್ರೆ ನನ್ನ ತಿಳುವಳಿಕೆ ಏನಂತ ಹೇಳ್ತಾರೆ, ಯಾವ ಪಾತ್ರವನ್ನು ನಾವು ಮಾಡ್ತೇವೆ ಅದಕ್ಕೆ ಹೀಗೆ ಮಾಡ್ಬೇಕು, ಅದಕ್ಕೆ ಒಂದು ಜೀವ ತುಂಬಬೇಕು. ಅದು ಅದು ನಾವು ಆಗ್ಬೇಕೆ ವಿನ ನಾವು ಆಗ್ಬಾರ್ದು ಅನ್ನೋ ಏನೋ ಒಂದು ಕಲ್ಪನೆ ಇತ್ತು ನನಗೆ ಅವಾಗ. ಹಾಗಾಗಿ ಆ ಪಾತ್ರವಾಗಿ ನಾವು ಪ್ರದರ್ಶನ ಮಾಡ್ಬೇಕು. ಹೌದೌದು. ಪೌರಾಣಿಕದಲ್ಲೇ ತುಂಬಾ ಆಸಕ್ತಿ ನನಗೆ. ಪೌರಾಣಿಕ ಕರ್ಣನ ಪಾತ್ರ, ಮತ್ತೆ ಕರ್ಣನ ಪಾತ್ರಕ್ಕೆಲ್ಲ ನಿಮ್ಮ ಹೆಸರು. ಮತ್ತೆ ಈ ರಾಮನ ಪಾತ್ರ, ಇಂಥದ್ದೆಲ್ಲ. ಈಗ ನನಗೆ ರಾಮನ ಪಾತ್ರದಲ್ಲಿ ತುಂಬಾ ಹೆಸರುಂಟು. ಅಂತ ಪಾತ್ರಗಳಿಗೆಲ್ಲ ಏನೋ ಒಂದು ಅಂದ್ರೆ ರಾಮ ಅಂದ್ರೆ ಹೀಗೆ ಇರಬೇಕು, ಕರ್ಣ ಅಂದ್ರೆ ಹೀಗೆ ಇರಬೇಕು, ಅರ್ಜುನ್ ಅಂದ್ರೆ ಹೀಗೆ ಅನ್ನೋದೊಂದು ಕಲ್ಪನೆ. ಸೊ ಒಂದು ಕುತೂಹಲ ಸರ್, ನೀವು ರಾಮನಂತ ಸಾತ್ವಿಕ ಪಾತ್ರವನ್ನು ಕೂಡ ಮಾಡಿ ಆಚೆಗೆ ಇನ್ನೊಂದು ಯಾವುದೋ ಒಂದು ಗಂಭೀರವಾದಂತ ಖಳನಾಯಕನ ಪಾತ್ರವನ್ನು ಮಾಡುವಾಗ ನಿಮಗೆ ಏನಾದ್ರು ಕನ್ಫ್ಯೂಸ್ ಆಗ್ತಿರ್ಲಿಲ್ವಾ? ಹಾಗೆಲ್ಲ ಇಲ್ಲ ಇಲ್ಲ ಇಲ್ಲ, ನಾವು ಜಾಗೃತರಾಗ್ತೇವೆ. ನಾವು ಹೋಗುವಾಗಲೇ ರಂಗಕ್ಕೆ ಹೋಗುವಾಗ ನಾವು ಹೆಚ್ಚಾಗಿ ಖಳನಾಯಕನ ಪಾತ್ರವನ್ನೇ ಮಾಡಿ ಮತ್ತೆ ಈ ಗಂಭೀರ ಪಾತ್ರ ಮಾಡುವಾಗ ಎಲ್ಲಿ ಅದೇ ಬರುತ್ತೇನೋ. ಸಾಮಾನ್ಯವಾಗಿ ಇರುತ್ತೆ. ಹೌದೌದು, ಅದಕ್ಕೆ ನಮ್ಗೆ ಎಚ್ಚರಿಕೆ. ನಾವು ಮೊದಲೇ ಅದಾಗಬಾರ್ದು, ಇದು ಈಗ ನಾವು ಮಾಡ್ತಿರೋದು ರಾಮನ ಪಾತ್ರ, ಇದು ಭಸ್ಮಾಸುರನ ಅಥವಾ ಕುಂಭಸುರನ ಆಗ್ಬಾರ್ದು ಅನ್ನುವಂತ ಒಂದು ಕಲ್ಪನೆ ಇರುತ್ತೆ ನಮಗೆ. ನೀವು ಒಂದು ನನ್ಗೆ ಗೊತ್ತಿರುವ ಹಾಗೆ ಒಂದು 3 ತಲೆಮಾರಿನ ಕಲಾವಿದರನ್ನ ನೀವು ಗಮನಿಸಿ ಬಂದಿದ್ದೀರಿ. ಅದು ಹಿಮ್ಮೇಳದಿಂದ ಇರ್ಲಿ, ಮುಮ್ಮೇಳನದ ಇರ್ಲಿ, ಎಲ್ಲವೂ ಕೂಡ. ಸೊ ಅದರ ಒಂದು ಅನುಭವ ಹೇಳಿ ಸರ್. 3 ತಲೆಮಾರಿನ ಅಂತ ಹೇಳಿದ್ರೆ ಅವಾಗ ಅಂದ್ರೆ ಬಹಳ ಹಿಂದಿನದ ಹೋದ್ರೆ ನಾನು ಹೇಳ್ದ ನರಸಿಂಹದಾಸರು, ಮತ್ತೆ ಇವರು ಹಿನ್ನೆಲೆ ಭಾಗವತರು ಮರಿಯಪ್ಪಾಚಾರ್ಯರು, ಮತ್ತೆ ನರಸಿಂಹ ಶೆಟ್ಟರ್ ಅಂತ ಹೇಳಿ ಮತ್ತೆ ಆಡಿ, ಇವರೆಲ್ಲ ಕಾಲದಲ್ಲಿ ಎಲ್ಲ ಅದು ಒಂದು ರೀತಿಯಲ್ಲಿ ಇತ್ತು ಅವಾಗ. ಇತ್ತೀಚಿನ ಸುಧಾರಣೆಯಲ್ಲಿ ನಾನು ಸಾಮಾನ್ಯ ತಲೆಮಾರು ಅಂತ ಹೇಳಿ ನಾನು ಬಂದ ತಲೆಮಾರು ನಾನು ಹೇಳುದು. ನನಗೆ ಹಿಮ್ಮೇಳದಲ್ಲಿ ಇದ್ದ ಸಿಕ್ಕಿದವರು ಆರಂಭದಲ್ಲಿ ನರಸಿಂಹದಾಸರು, ಆಮೇಲೆ ಮರಿಯಪ್ಪಾಚಾರ್ಯರು, ಮತ್ತೆ ಆಡಿ ನರಸಿಂಹ ಶೆಟ್ಟರ್ ಅಂತ ಅವರು. ಆಮೇಲೆ ಹೊಸ ಹುಡುಗರಲ್ಲಿ ಉಮೇಶ್ ಸುವರ್ಣ ನಮ್ಮ ಊರಿಗೆ ಹೆಸರು ಗೋಪಾಡಿಯನ ಹೆಸರಿದೆ. ಉಮೇಶ್ ಸುವರ್ಣ ಒಳ್ಳೆ ಭಾಗವತ, ಮತ್ತೆ ಒಳ್ಳೆ ಅನುಭವ ಇದ್ದವ. ನಾನು ಮೊದಲು ಈ ಮೂಕಾಸುರನ ಪಾತ್ರಕ್ಕೆ ನಾನು ಮೂಕನಾಗಿದ್ದಾಗ ಅದನ್ನು ಮಾತಾಡಿಸುವಂತ ಕ್ರಮ ಅಂತ ಹೇಳಿ ಮರಿಯಪ್ಪಾಚಾರ್ಯ ನಾನು ಅಭಿನಯ ಮಾಡಿ ತೋರಿಸಿದ್ದ. ನಾನು ಅದನ್ನು ಹೀಗೆ ಅಂತ ಹೇಳುವರು ಮರಿಯಪ್ಪಾಚಾರ್ಯ. ಆ ಮರಿಯಪ್ಪಾಚಾರ್ಯ ಏನೋ ಭಾಗವತರಾಗಿದ್ರು, ಒತ್ತು ಭಾಗವತರ ಅಂತ ಉಮೇಶ್ ಸುವರ್ಣ ಇದ್ದಾವ. ಅವ್ರು ಹೇಗೆ ಮಾತಾಡ್ತೇವ್ರು ಅದೇ ತರ ಅದು ನಾವು ಅಭಿನಯ ಮಾಡಿ ತೋರಿಸಿದ್ರೆ ಅವ್ರು ಹಾಗೆ ಮಾತಾಡ್ತೇವೆ ಹೋದ್ರೆ ಅದು ಮುಖಸ್ವರ ಆಗುದಿಲ್ಲ. ಈಗ ನಮ್ಮಲ್ಲಿ ಆಗ್ತದೆ, ನಾನು ಅದನ್ನ ದೂಷಣೆ ಮಾಡುವುದಲ್ಲ, ನಮ್ಮಲ್ಲಿ ಈಗ ಆಗ್ತದೆ ಅಂದ್ರೆ ನನ್ನ ಮುಖಸ್ವರ ಪಾತ್ರವೇ ಬೇರೆ. ಈ ಉಮೇಶ್ ಸುವರ್ಣ ಬಿಟ್ಟ ಮೇಲೆ ಸುಧಾಕರ್ ಕೊಟ್ಟಾರಿ ಅಂತ ಹೇಳಿ ಅವನು ಅದನ್ನ ಸರಿಯಾಗಿ
ಮನದಟ್ಟು ಮಾಡ್ಕೊಂಡು ಅದೇ ರೀತಿ ಮಾತಾಡಿಸ್ತಾ ಇದ್ದೇನೆ. ಹ್ಮ್ ಹ್ಮ್ ಅದನ್ನ ಈಗ ಈಗ ಅವ್ರು ಯಾರು ನಮ್ಗೆ ಸಿಗುದಿಲ್ಲ. ಹ್ಮ್ ಹ್ಮ್ ಎಲ್ಲ ಬೇರೆ ಬೇರೆ ಮೂರು ಮೇಳ ಆಯ್ತು, ಒಂದೊಂದು ಮೇಳಕ್ಕೆ ಹೋಗ್ತಾ ಇದ್ರು. ಹ್ಮ್ ಈ ವರ್ಷ ನಮಗೆ ದಿನೇಶ್ ಶೆಟ್ಟಿ ಅಂತೇಳಿ ಭಾಗವತಿಗೆ ಬಂದ. ಅವನು ಸ್ವಲ್ಪ ಅವರಲ್ಲಿ ಕೇಳಿ ಅದನ್ನ ಬರೆದು ಕೂಡ ಕಲ್ತ್ಕೊಂಡು ಅವ ಮಾಡುದಿತ್ತು ಮಾತಾಡ್ಸುವಾಗ. ಅದು ಸ್ವಲ್ಪ ಅವ ಹೆದರ್ತಾನೆ ಮಾತಾಡುವ, ನಾನು ಇಲ್ಲಿ ಅವ್ರು ತಪ್ಪೇನೋ ಏನೋ ಮಾತಾಡ್ಸೋದು. ಅವನಿಗೆ ಹೆಚ್ಚಾಗಿ ಇದಕ್ಕೆ ಮಾತ್ರ ಅಲ್ಲ, ನನ್ನ ವೇಷರಂಗ ಪ್ರವೇಶ ಆಗಿದಾಗ ಅವರಲ್ಲಿ ಸ್ವಲ್ಪ ಹೆದರೋದು, ಭಯ ಪಡುದು, ಅದೊಂದು ಗೌರವ. ಹೌದೌದು. ಮತ್ತೆ ಹೋಗೋಗ್ಲೆ ಈಗಲೂ ಕೆಲವರು ಎಲ್ಲ ಇದ್ದರು, ಹೋಗೋಗ್ಲೆ ಇರ್ಬಲ್ಲಾರೆ ಎಲ್ಲಿಯಾದ್ರೂ ಹೆಚ್ಚು ಕಡಿಮೆ ಆದ್ರೆ ಸುಧಾರಿಸ್ಕೊಳ್ಳಿ ರಂಗದಲ್ಲಿ ಅಂತ ಹೇಳಿ ಹೋಗುವವರು ಈಗಲೂ ಇದ್ದಾರೆ. ಒಂದೇ ಮೇಳದಲ್ಲಿ ಸುದೀರ್ಘ 4 ದಶಕಕ್ಕೂ ಹೆಚ್ಚು ನೀವು ಸೇವೆಯನ್ನ ಮಾಡಿದ್ರು. 48 ವರ್ಷ. 48 ವರ್ಷ, 50 ವರ್ಷ ಆಗ್ತಾ ಬಂದೆ, 2 ವರ್ಷ ಇದ್ರೆ 50 ವರ್ಷ. ಈ ಸುದೀರ್ಘ ಸೇವೆಯ ಅನುಭವ ಮಾರಣಕಟ್ಟೆ ಮೇಳದಲ್ಲಿ ಹೇಗಿತ್ತು? ಏನಾದ್ರೂ ತುಂಬಾ ತೃಪ್ತಿ ಆದದ್ದು, ಏನಾದ್ರೂ ನೋವಾಗದದ್ದು ಇದೆಯಾ? ಅದ್ರ ಬಗ್ಗೆ ಎಲ್ಲ ಒಂದಿಷ್ಟು ಹಂಚಿಕೊಳ್ಳೋದಾದ್ರೆ. ಅಲ್ಲಿ ನೋವು ಅಂತೇಳಿ ಒಂದು ವಿಚಾರ ಅಂತ ಹೇಳಿ, ನೋವು ಅಂತೇಳಿ ನನ್ನ ಜೀವನದಲ್ಲಿ ನಾನು ಹಚ್ಚಿಕೊಳ್ಳೇ ಇಲ್ಲ ಯಾವ್ದು. ಏನಾದ್ರೂ ಬಂದಿರಬಹುದು, ಬಂದದ್ದನ್ನು ಅದನ್ನು ತಳ್ಳಿ ಹಾಕಿ ಅದು ನಮಗಲ್ಲ ನಮ್ಮಿಂದ ಹೊರತು ಅಂತೇಳಿ ಅದನ್ನ ತಳ್ಳಿ ಹಾಕಿದ್ದು ಉಂಟು. ಬಂದಿಲ್ಲ ಅಂತಲ್ಲ, ಬಂದಿರಬಹುದು. ಮತ್ತೆ ನನಗೆ ಯಕ್ಷಗಾನದಲ್ಲಿ ತುಂಬಾ ತೃಪ್ತಿ ಕೊಟ್ಟಿದ್ದೆ. ಯಕ್ಷಗಾನ ಕಲಾಮಾತ ಅಂತ ಹೇಳೋದು ಸರ್ವಸಾಮಾನ್ಯ. ನಾನು ಹೇಳ್ಬೇಕಂತ ಹೇಳಿದ್ರೆ, ನಾನು ನನ್ನ 3 ಮಕ್ಕಳಿಗೆ ವಿದ್ಯೆ ಕೊಟ್ಟು ಅವರಿಗೆಲ್ಲ ಒಂದು ಕೆಲಸದಲ್ಲಿ ಅವ್ರು ನಿಲ್ಲಕ್ಕೆ, ಇದಕ್ಕೆಲ್ಲ ಕಾರಣ ನನ್ನ ಕಲಾಮಾತೆ. ಆ ಕಲಾಮಾತೆ ನನಗೆ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾಳೆ ಅಂತ ಹೇಳೋದಕ್ಕೆ ನಾನು ಮನಸ್ಪೂರ್ವಕವಾಗಿ ನಾನು ಹೇಳ್ತೇನೆ, ಹೆಮ್ಮೆಯಿಂದ ಹೇಳ್ತೇನೆ. ಈಗ ಅದನ್ನ ಹೇಳೋರು ಇದ್ದಾರೆ ಹೆಚ್ಚಿನವರು. ಇರ್ಬಲ್ಲವರು ಈ ಯಕ್ಷಗಾನದಲ್ಲಿ ಇದ್ದು 3 ಮಕ್ಕಳಿಗೆ ವಿದ್ಯೆ ಕೊಟ್ಟು ಎಲ್ಲ ಇಂಜಿನಿಯರ್ ಆಗಿದ್ದಾರೆ. ಇದು ಎಂತದ್ದು ಮಾರ, ಇದು ಹೇಗೆ ಸಾಧ್ಯ? ನಾವು ಏನೇನೆಲ್ಲ ಮಾಡಿದ್ರು ನಮ್ಮ ಹತ್ರ ಎಲ್ಲ ಸಾಧ್ಯ ಆಗುದಿಲ್ಲ ಅಂತ ಅದನ್ನ ಕೇಳುವಾಗ ನಾನೇ ದೊಡ್ಡವ ಅಂತ ನನಗೆ ಕಲಾಮಾತೆ ನನಗೆ ಇಷ್ಟು ಕೊಟ್ಟಿಲ್ಲಲ್ಲ, ಇದರಿಂದ ನನಗೆ ತುಂಬಾ ತೃಪ್ತಿ ಇದೆ. ಸುಮ್ನೆ ಕುತೂಹಲಕ್ಕೆ ಕೇಳೋದು ಸರ್, ನೀವು ಮಾರಣಕಟ್ಟೆ ಮೇಳದಿಂದ ಆರಂಭದಿಂದ ಇಲ್ಲಿಯ ತನಕವೂ ಕೂಡ ನಿಮ್ಮ ಪಾತ್ರಗಳಿಗೆ ನೀವು ಜನಪ್ರೀತಿಯನ್ನ ಗಳಿಸಿದವರು, ಜೀವ ತುಂಬಿದೆ. ತುಂಬಾ ಎಲ್ಲ ಮೇಳಗಳೆಲ್ಲವೂ ಇದೆ, ಡೇರೆ ಮೇಳಗಳಿಂದ ಇರ್ಲಿ, ಜನಪ್ರಿಯ ಮೇಳಗಳೆಲ್ಲವೂ ಕೂಡ ಇದೆ. ಯಾರು ನಿಮ್ಗೆ ಡಿಮ್ಯಾಂಡ್ ಮಾಡಿಲ್ವಾ ಸರ್ ನಮ್ ಬನ್ನಿ ಅಂತ? ಅಯ್ಯೋ, ಮಾಡಿದ್ದಾರೆ, ತುಂಬಾ ಆಗಿದೆ. ನೀವು ಹೋಗೋ ಮನಸ್ಸು ಮಾಡಿಲ್ಲ? ಯಾಕೆ ನೀವು ಮಾರಣಕಟ್ಟೆಯಲ್ಲಿ ಉಳ್ಕೊಳ್ಬೇಕು ಅನ್ನೋದು ನಿಮ್ಗೆ ಯಾಕೆ ಮನಸ್ಸು ಬಂತು? ಅದಕ್ಕೆ ಒಂದು ನಡೆದ ಕಥೆ ಒಂದು ಸಂದ ಹೇಳ್ತೇನೆ. ಆರಂಭದಲ್ಲಿ ಡೇರೆ ಮೇಳಗಳಲ್ಲಿ ಕರುಣಾಕರ್ ಶೆಟ್ಟು ತುಂಬಾ ನನ್ನ ಪ್ರಯತ್ನ ಮಾಡಿದ್ರು, ತಕೊಂಡು ಹೋಗ್ಬೇಕು ಅಲ್ಲಿಗೆ ಅಂತ ಹೇಳಿ. ಆಮೇಲೆ ಕಿಶನ್ ಹೆಗಡೆ ಅವರು ಕೂಡ ಪ್ರಯತ್ನ ಮಾಡಿದ್ರು. ಈಗಲೂ ಯಜಮಾನರಾಗಿ ಇದ್ರು ಅವರು ಹೇಳ್ಬೋದು ಎಲ್ಲಿ ಅವ್ರು ಸಿಕ್ಕಿದಾಗ. ಈಗಲೂ ಹೇಳ್ತಾರ ನಾನು ಸಿಕ್ಕಿದ್ರು, ಎಂತ ಮರ 1-2 ವರ್ಷ ನಮ್ಮ ನಾಳೆ ತಿರುಗಾಟಕ್ಕೆ ಅಂತ ಹೇಳಿ ಆಗೋದಿಲ್ಲ ಅಂತ ಹೇಳಿಬಿಟ್ಟೆ ಅಲ್ಲ ಹೇಳು. ಈಗಲೂ ಹೇಳ್ತಾರೆ ಅವರು. ಒಂದು ಸಂದರ್ಭದಲ್ಲಿ ನನಗೆ ಬಂದರ್ತಿಯಲ್ಲಿ ಬಯಲಾಟಗಳಲ್ಲಿ ಬೇರೆ ಎಲ್ಲ ತುಂಬಾ ಕರೆ ಇತ್ತು. ನಾನು ಯಾರಿಗೂ ಗೊತ್ತಾಗಬಾರ್ದು ಅಂತ ಒಂದು ಸಂದರ್ಭದಲ್ಲಿ ನಾನು ಸ್ವಲ್ಪ ಮನಸ್ಸು ಬದಲು ಮಾಡಿದೆ, ಬೇರೆ ಮೇಳಕ್ಕೆ ಹೋಗ್ಬೇಕು ಅಂತ ಹೇಳಿ. ಇದು ಸಾಮಾನ್ಯ ತುಂಬಾ ವರ್ಷ ಹಿಂದಿನ ಕಥೆ ನಾನು ಹೇಳುದು. ನಮ್ಮಲ್ಲಿ ಸೇವೆಯಾಗಿ ಮಾರಣಕಟ್ಟೆಯಲ್ಲಿ ಸೇವೆಯಾಗಿ 2ನೇ ದಿವಸಕ್ಕೆ ನಾವು ಅಲ್ಲಿಂದ ಹೊರಗಡೆ ಬರುವಾಗ ದರ್ಶನದಲ್ಲಿ ಪ್ರಸಾದ ಕೊಡುವಂತಿದೆ. ಆ ವರ್ಷಕ್ಕೆ ಮೇಳಕ್ಕೆ ಸೇರ್ಪಡೆ ಆಗಿ ಆಯಿತು. ಮುಂದಿನ ವರ್ಷ ನಾನು ಸ್ವಲ್ಪ ಬದಲಾವಣೆ ಮಾಡುವಂತ ಒಂದು ಮನಸ್ಸಿನಲ್ಲಿ ನನಗೆ ಇದ್ದಿತ್ತು. ಅಲ್ಲಿ ಯಕ್ಷೆ ಮತ್ತೆ ಚಿಕ್ಕು ಎಲ್ಲರಿಗೂ ಪ್ರಸಾದ ಕೊಟ್ಟು ಕಳಿಸುವ ಕಲಾವಿದರಿಗೆ ಪ್ರಥಮದಲ್ಲಿ ಕರೆಯುವುದು 2ನೇ ವೇಷ ಅಂತ ಹೇಳಿ, ಭಾಗವತರ ಹೊರದಲ್ಲಾದ್ಮೇಲೆ 2ನೇ ವೇಷ ಅಂತ. ನಾನು ಪ್ರಸಾದ ಹಿಡಿಲಿಕ್ಕೆ ಹೋದಾಗ ಯಕ್ಷೆ ಮತ್ತೆ ಚಿಕ್ಕು 2 ನನ್ನ ಬದಿಗೆ ನಿಲ್ಲಿಸಿ ಬಿಡ್ತು, ಪ್ರಸಾದ ಕೊಡ್ಲಿಲ್ಲ. ಮತ್ತೆ ಬಾಕಿ ಉಳಿದವರಿಗೆಲ್ಲ ಪ್ರಸಾದ ಕೊಟ್ಟ ಆದ್ಮೇಲೆ, ಯಾಕಂದ್ರೆ ನನಗೆ ಆರಂಭದಲ್ಲಿ ಪ್ರಸಾದ ಕೊಡ್ಲಿಲ್ಲ. ಯಾಕೆ ನೀನು ಕೊಡ್ಬೇಕಾದ್ರೆ ನಿನಗೆ ಹೇಳಲಿಕ್ಕೆ ಉಂಟು, ಕೇಳಲಿಕ್ಕೆ ಉಂಟು, ಅದಕ್ಕೆ ಕೊಡ್ಲಿಲ್ಲ, ನಿಲ್ಲಿಸಿದ್ದೇವೆ. ಅಪರಾಧ ಮಾಡಿದೆ, ನೀನು ಮಾಡ್ಲಿಲ್ಲ, ಮಾಡ್ತಾ ಇದ್ದಿ, ಏನು ನನ್ನಿಂದ ನೀನು ಬೇರೆ ಹೋಗಿ ಆಲೋಚನೆ ಮಾಡಿದೆ ಯಾಕೆ? ಅಲ್ಲಿಗೆ ನನಗೆ ಒಂದು ಏನೋ ಶಾಕ್ ಆಯ್ತು. ಮತ್ತು ಬೆವರು ತುಂಬ ಮೈಯಲ್ಲಿ. ನಾನು ಯಾರಿಗೂ ಗೊತ್ತಿಲ್ಲ ಅಂತ ಮಾಡಿದ, ಅವ್ರು ದೇವರಿಗೆ ಗೊತ್ತಾಯ್ತಲ್ಲ, ಇದು ದೇವ್ರು ಇದ್ದಾನ ಅಂತ ಹೇಳೋದಕ್ಕೆ ಅದೊಂದು ಸಾಕ್ಷಿ ಆಯ್ತಲ್ಲ. ಯಾರಿಗೂ ಗೊತ್ತಿರಲಿಲ್ಲ ಆ ವಿಷಯ. ಇಲ್ಲ, ದೇವರೇನ ಮಾಡಿದ ಅಪರಾಧ ಆಯ್ತು. ಹೌದು, ನಾನು ಮನಸ್ಸು ಮಾಡಿದೆ, ಇನ್ನು ಮನಸ್ಸು ಬದಲು ಮಾಡುವುದಿಲ್ಲ, ನನಗೆ ಎಲ್ಲಿಯವರೆಗೆ ಸಾಧ್ಯವೋ ಅಲ್ಲಿಯವರೆಗೆ ಸೇವೆ ಮಾಡ್ಕೊಂಡಿರ್ತೇನೆ ಅಂತ ಹೇಳಿದ ಮೇಲೆ ದೇವರು ನನಗೆ ಪ್ರಸಾದ ಕೊಟ್ಟದ್ದು. ಸಾಮಾನ್ಯ ಎಷ್ಟು ವರ್ಷದ ಹಿಂದೆ ಸರ್ ಇದು? ಸಾಮಾನ್ಯ ಒಂದು 30-35 ವರ್ಷ ಹಿಂದೆ ಇರಬಹುದು. ಅಲ್ಲಿಂದ ಮಾರಣಕಟ್ಟೆಲ್ಲೇ ನಾನು ಉಳಿಬೇಕು, ಸೇವೆ ಏನಿದ್ರು ಮಾರಣಕಟ್ಟೆ ಮೇಳಕ್ಕೆ. ಅದರ ಮೇಲೂ ತುಂಬಾ ಕರೆ ಬಂದಿದೆ ಬೇರೆ ಬೇರೆ ಕಡೆಯಲ್ಲಿ. ಇಲ್ಲ, ನಾನು ಯಾರಿಗೂ ಬರ್ತೇನೆ ಅಂತ ಒಪ್ಕೊಳ್ಳಿಲ್ಲ, ಬರಲಿಲ್ಲ, ಹೋಗ್ಲಿಲ್ಲ.
ಬಹು ಬೇಡಿಕೆ ಕಲಾವಿದನಾಗಿ ಮಾರುಕಟ್ಟೆ ಅಂತಹ ಒಂದು ಬಯಲಾಟ ಮೇಳದಲ್ಲಿಯೇ ಇವತ್ತಿಗೂ ಕೂಡ ಸೇವೆಯನ್ನು ಮಾಡ್ತಾ ಇದ್ದೀರಿ. ಅಲ್ಲ ಈಗಲೂ ಹೆಚ್ಚಿನವರೆಲ್ಲ ಹರಕೆ ಆಟದವರು ಅವರು ಇಲ್ಲ ಮರ ನೀವಿಲ್ಲದೆ ಹೋದ್ರೆ ಆಗೋರು, ನೀವು ಬರಲೇಬೇಕು, ನೀವು ಮತ್ತೆ ರಜೆ ಮಾಡಬೇಡಿ ಹೀಗೆಲ್ಲ ಹೇಳೋರು ಇದ್ದಾರೆ. ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ. ಸರ್, ಮನೆಯ ವಾತಾವರಣದ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ನಿಮ್ಮ ಸಂಸಾರ, ಮಕ್ಕಳು. ನನಗೆ ನನ್ನ ಸಂಸಾರದಲ್ಲಿ ತುಂಬಾ ಖುಷಿ ಕೊಟ್ಟಿದೆ. ಆ ಬಗ್ಗೆ ಬೇರೆ ಹೇಳಲಿಕ್ಕೆ ಇಲ್ಲ. ಯಾಕಂತ ಹೇಳಿದ್ರೆ ನನ್ನನ್ನು ಹೊಂದಿಕೊಂಡ ನಮ್ಮ ಹೆಂಡತಿ ಅಥವಾ ಮಕ್ಕಳು, ನಾನು ಹೇಗೆ ಹೇಳ್ತೇನೆ ಹಾಗೆ. ಆ ಬಗ್ಗೆ ಮತ್ತೆ ಬೇರೆ ಮಾತಾಡ್ಲಿಕ್ಕೆ ಇಲ್ಲ. ನಮ್ಮ ಸಂಸಾರದಲ್ಲಿ ನನಗೆ ತೃಪ್ತಿ ಕೊಟ್ಟಿದೆ. ತಂದೆ ರಾಮಣ್ಣ ಶೆಟ್ಟಿ ಅಂತ, ತಾಯಿ ನರಸಮ್ಮ ಶೆಟ್ಟಿ. ಹಾಗೆ ನಾನು ಮದುವೆ ಆದಂಥ ಸಂದರ್ಭ ಅಂತ ಹೇಳಿದ್ರೆ 1985 ಮೇ 1ರಲ್ಲಿ. ನಮ್ಮ ಸಾಂಸಾರಿಕ ಜೀವನ ಅಂತ ಹೇಳಿದ್ರೆ ನನ್ನ ಹೆಂಡತಿ ಜಯರಾಣಿ, ಹಾಗೆ ನನ್ನ ದೊಡ್ಡ ಮಗಳು ಶಿಲ್ಪಶ್ರೀ, ಎರಡನೇವ ಮಗ ಸಿತಿಲ್ ಕುಮಾರ್, ಮೂರನೇವಳು ಸೀಮಾ. ಅವರಿಗೂ ಕೂಡ ಮದುವೆ ಆಗಿದೆ. ನನ್ನ ದೊಡ್ಡ ಅಳಿಯನ ಹೆಸರು ಸುಭಾಷ್ ಚಂದ್ರ ಅಂತ, ಎರಡನೇ ಅಳಿಯ ಸುರೇಶ್ ಶೆಟ್ಟಿ ಅಂತ. ಹಾಗೆ ನನ್ನ ಮಗನಿಗೂ ಕೂಡ ಮದುವೆ ಆಗಿದೆ. ನನ್ನ ಸೊಸೆ ಪವಿತ್ರ ಅಂತ ಹೇಳಿ. ನನ್ನ ದೊಡ್ಡ ಮಗಳು ನನ್ನ ಮೊಮ್ಮಕ್ಕಳು ಶಮಂತ್, ಹರ್ಷಿತ್, ಹಾಗೆ ಆರ್ನಾ, ಮತ್ತೆ ಜಾಹ್ನವಿ ಮತ್ತು ಆರ್ವಿ. ಮಕ್ಕಳಿಗೆ ಆಸಕ್ತಿ ಇರ್ಲಿಲ್ವ ಸರ್? ಆಸಕ್ತಿ ಇತ್ತು. ನನ್ನ ಶಿಥಿಲ ಅಲ್ಲ, ನನ್ನ ಹೆಣ್ಣು ಮಗಳು ಮೂರನೇವಳು ಸೀಮಾ ಅಂತ ಹೇಳಿ, ಅವಳಿಗೆ ತುಂಬಾ ಇದರಲ್ಲಿ ಆಸಕ್ತಿ ಇದ್ದಿತ್ತು ಮೊದಲು. ಅವಳು ಸಾಮಾನ್ಯ SLC ಹೋಗಲವರಿಗೂ ಪಾತ್ರಗಳು ಮಾಡ್ತಾ ಇದ್ಲು. ಎಲ್ಲ ಪಾತ್ರಗಳು ಮಾಡಿದ್ದಾಳು. ಏನೋ ಸುಧನ್ವ, ಪುರುಷ ಪಾತ್ರ, ದ್ರೌಪದಿ, ಇಂಥವೆಲ್ಲ ದೊಡ್ಡ ದೊಡ್ಡ ವೇಷಗಳು ಎಲ್ಲವನ್ನ ಮಾಡಿ ಎಲ್ಲರ ತರ ಸ್ವಲ್ಪ ಸಹಿ ಹಂಚಿಬಿಡಿದ್ರು. ಆಮೇಲೆ ನನ್ನ ಮಗನಿಗೆ ಬಂತಲ್ಲ ಆ ಆಸಕ್ತಿ, ಅದನ್ನ ಮತ್ತೆ ಹೇಳ್ಬೇಕಾದಿಲ್ಲ. ಯಾಕಂದ್ರೆ ಜನಜನಿತ ಆಗಿದೆ ಅದೀಗ. ಹೆಚ್ಚಿನವರು ಎಲ್ಲ ಏನ್ ಮಾಡ್ರು, ಅವರು ಇಂಜಿನಿಯರ್ ಆಗಿ ಜಾಬ್ ಮಾಡ್ಕೊಂಡು ಇದನ್ನೆಲ್ಲ ಮಾಡ್ತಾ ಇದ್ರಲ್ಲ, ಹಾಗೆ ನೀವೇನೋ ಹೇಳಲಿಕ್ಕೆ ಅವ್ರಿಗೆ ಕಷ್ಟ ಆಗುದಿಲ್ಲ, ಅವನಿಗೆ ಬಿಟ್ಟದ್ದು ಅಂತ ನಾನು ಸಂಪೂರ್ಣವಾಗಿ ದಾರಿ ಎರೆದಿದ್ದೀರಿ ಕಲೆ. ಹೌದೌದು ಅಂತ ಹೇಳಿದ್ರೆ ಅದು ಅವನಿಗೆ ಬಂದ ಆಸಕ್ತಿ. ಅದನ್ನ ಅವನ ವೃತ್ತಿಯಾಗಿರ್ಬಾರ್ದು. ಇದು ಹೋಗ್ಲಿ, ಯಾಕಂದ್ರೆ ಅವನ ವೃತ್ತಿ ಇದೆಯಲ್ಲ, ಇಂಜಿನಿಯರ್ ಆಗಿದ್ದಾಗ ಕೆಲಸ ಪ್ರವೃತ್ತಿಯಲ್ಲಿ ಮಾಡ್ತಾ ಇದ್ದಾರೆ, ಅದು ಬಿಡಬಾರ್ದು, ಇದನ್ನ ಮಾಡ್ಕೊಂಡು ಹೋಗ್ಲಿ ಬೇಕಾದ್ರೆ. ಯಕ್ಷಗಾನ ರಂಗದಲ್ಲಿ ಒಂದು ಸಣ್ಣ ಆರೋಪ ಇತ್ತೀಚಿನ ದಿನಗಳಲ್ಲಿ ಏನ್ ಹೇಳಿದ್ರೆ, ಸಾಮಾಜಿಕ ಪ್ರಸಂಗಗಳೆಲ್ಲವೂ ಕೂಡ ತೀರಾ ಚೌಕಟ್ಟನ್ನ ಮೀರಿ ಹೋಗ್ತಾ ಇದೆ ಅನ್ನುವಂತ ಮಾತುಗಳೆಲ್ಲವೂ ಕೂಡ ಬರ್ತಾ ಇದೆ. ಒಬ್ಬ ಹಿರಿಯ ಕಲಾವಿದರಾಗಿ ನೀವು ಇದ್ರ ಬಗ್ಗೆ ಏನ್ ಹೇಳ್ತೀರಿ ಅಂತ? ಅದು ನಾನು ಹೇಳುದಂತ ಹೇಳಿದ್ರೆ, ಅದೀಗ ಈಗ ನಮ್ಮಲ್ಲಿ ನಮ್ಮ ಮಾರಣಕಟ್ಟೆ, ಮಂದರ್ತಿ ಇಂಥ ಮೇಳಗಳಲ್ಲಿ ಇಲ್ಲ ಯಾವುದು ಸಾಮಾಜಿಕ ಪ್ರಸಂಗಗಳಿಲ್ಲ. ಪೌರಾಣಿಕ ಬಿಟ್ಟು ಬೇರೆ ಪ್ರಸಂಗ ಆಡುವುದಿಲ್ಲ ನಾವೇ. ಹೌದು. ಇನ್ನು ಅದನ್ನ ನಾನು ಹೇಳಲಿಕ್ಕೆ ಬರುದು, ಅದು ಹೌದು, ವಿಷಯ ಸತ್ಯ. ಅದು ಡೇರೆ ಮೇಳಗಳಲ್ಲಿ ಹೆಚ್ಚಾಗಿ ಆಗ್ತಾ ಇದೆ. ಬೇರೆ ಮೇಳಗಳಲ್ಲಿ ಅದನ್ನ ನಾವು ಪ್ರಶ್ನೆ ಮಾಡಿದ್ರೆ ಏನಾಗ್ತದೆ, ಅದು ವ್ಯಾಪಾರ ಅಂತ ಆಗಿದೆ. ಅದನ್ನ ಆ ರೀತಿಯಲ್ಲಿ ನಾವು ಮಾಡದೆ ಹೋಗದೆ ನಮ್ಗೆ ಕಲೆಕ್ಷನ್ ಆಗುವುದಿಲ್ಲ. ಅದನ್ನ ಜನ ಸ್ವಲ್ಪ ಆ ಸಂದರ್ಭಕ್ಕಾದ್ರು ಮೆಚ್ಚಿಕೊಳ್ತಾರೆ, ಅದನ್ನ ನೋಡ್ಲಿಕ್ಕೆ ಬರ್ತಾರೆ ಹೆಚ್ಚಿನ ಜನ. ಆದ್ರೆ ಅದು ಅಂದ್ರೆ ಯಕ್ಷಗಾನದ ಚೌಕಟ್ಟನ್ನು ಬಿಟ್ಟು ಹೊರಗೆ ಹೋಗ್ತಾ ಇದೆ ಅದು. ಅಂದ್ರೆ ಜನರನ್ನ ಆಕರ್ಷಣೆ ಮಾಡುವುದಕ್ಕೆ ಸಾಮಾಜಿಕ ಪ್ರಸಂಗಗಳು ಕೆಲಸ ಮಾಡಿದ್ದೇವೆ ಅಂತ ನಿಮ್ಗೆ ಅನ್ಸುತ್ತಾ? ಅಲ್ಲ, ಇದು ಅದೀಗ ಬಹುತೇಕ ಹೆಚ್ಚಾಗಿ ನಾವು ಆಲೋಚನೆ ಮಾಡೋದಾದ್ರೆ ಅದಕ್ಕೋಸ್ಕರವೇ ಅವರು ಮಾಡಿದ್ದಾರೆ ಅಂತ ಅಂದ್ರೆ ಜನರಿಗೆ ಅಟ್ರಾಕ್ಷನ್ ಕೊಡದೆ ಹೋದ್ರೆ ಈ ಡೇರೆ ಮೇಳದಲ್ಲಿ ಕಲೆಕ್ಷನ್ ಆಗುದಿಲ್ಲ. ಅದನ್ನ ನಾವು ಆಕ್ಷೇಪ ಪಡಿಸ್ಲಿಕ್ಕೂ ಆಗುದಿಲ್ಲ. ಹೌದು. ಅಂದ್ರೆ ನಾನು ಹೇಳೋದು, ನನ್ನ ತಿಳುವಳಿಕೆ ಏನಂತ ಹೇಳಿದ್ರೆ, ಬಯಲಾಟದ ಪೌರಾಣಿಕ ಪ್ರಸಂಗಗಳಲ್ಲಿ ಅದು ಬರಬಾರ್ದು, ಚೌಕಟ್ಟನ್ನು ಬಿಟ್ಟು ಹೋಗಬಾರ್ದು. ಏನಿದು ರಂಗ ನಮ್ಮ ಪ್ರಸಂಗದ ಚೌಕಟ್ಟೇನಿದೆ ಆ ಚೌಕಟ್ಟಲ್ಲಿ ಮಾಡಬೇಕು. ಇದು ನನ್ನ ಅಭಿಪ್ರಾಯ. ಮತ್ತೊಂದೇನ್ ಕೇಳಿದ್ರೆ, ಈಗ ಕಾಲಮಿತಿ ಯಕ್ಷಗಾನಗಳೆಲ್ಲ ಹೋಗಿದ್ವಿ. ಈ ಯಕ್ಷಗಾನ ಅಂತ ಹೇಳಿದ್ರೆ ಒಂದು ನಂಬಿಕೆಯೂ ಅದ್ರ ಜೊತೆಗೆ ಇದೆ. ಒಂದು ಹರಕೆ ಆಟ ಆಡ್ಬೇಕು ಅನ್ನುವಂಥದ್ದೆಲ್ಲ ನಂಬಿಕೆ ಇದೆ. ಈಗ ದಿನರಾತ್ರಿ ಅಂದ್ರೆ ರಾತ್ರಿ ಪೂರ್ತಿ ಆಗ್ತಾ ಇದ್ದಂತಹ ಒಂದು ಯಕ್ಷಗಾನ ಈಗ ಮಧ್ಯರಾತ್ರಿಯ ಹೊತ್ತಿಗೆ ಯಕ್ಷಗಾನವನ್ನ ನಿಲ್ಲಿಸ್ತಾರೆ. ಅದೊಂದು ಏನೋ ಒಂದು ಹರಕೆಯ ನಂಬಿಕೆಗೆ ಒಂದು ರೀತಿಯಲ್ಲಿ ಧಕ್ಕೆ ತಂದ ಹಾಗೆ ಅನ್ನುವಂತ ಮಾತುಗಳು ಕೆಲವರು ಆಡ್ತಾರೆ, ಕೆಲವರು ಇದೇ ಪರವಾಗಿಲ್ಲ ಒಂದಿಷ್ಟು ಜನರು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅದಕ್ಕೆ ಎರಡು ತಂಡಗಳಿದೆ. ಅದಕ್ಕೆ ಕಾಲಮಿತಿ ಆಗಬಹುದು, ಆದೀತು ಅಂತ ಹೇಳುವವರು ಇದ್ದಾರೆ. ಹೌದು. ಇನ್ನು ಬೆಳವರಿಗೆ ಆದ್ರೆ ಒಳ್ಳೇದು ಅಂತ ಅದೊಂದು ನಂಬಿಕೆ ಇರುವ ಕಾರಣಕ್ಕೆ. ಅಂದ್ರೆ ಅದಕ್ಕೆ ಕಾರಣ ನಾನು ಹೇಳ್ತೇನೆ. ಈಗ ಹೆಚ್ಚಾಗಿ ಕಾಲಮಿತಿ ಅಂತ ಬರೋದಕ್ಕೆ ಕಾರಣ ಪ್ರೇಕ್ಷಕರು. ಎಲ್ಲಿಯೇ ನೋಡಿ ನೀವು ಯಕ್ಷಗಾನ ಅಂದ್ರೆ
ಸಾಮಾನ್ಯ 11-12 ಗಂಟೆ ಆಗುವಾಗ ಯಾರು ಪ್ರೇಕ್ಷಕ ಒಂದು 2-3 ಜನ ಎದುರಿಗಿರ್ತಾರೆ, ಪ್ರೇಕ್ಷಕರು ಯಾರು ಇಲ್ಲ. ಆ ನಿಟ್ಟಿನಿಂದ ಕಾಲಮಿತಿ ಒಳ್ಳೇದು ಅಂತ ಅನಿಸ್ತಾ ನನಗೆ. ಕಾಲಮಿತಿ ಒಳ್ಳೇದು ಯಾಕಂತೇಳಿದ್ರೆ ನಾವು ಅದನ್ನು ಅನುಭವಿಸ್ತಾ ಇದ್ದೇವೆ. ಅದು ನಮ್ಮಲ್ಲಿ ನಮ್ಮಲ್ಲಿ ಕಾಲಮಿತಿ ಆಗ್ಲಿಲ್ಲ ಇನ್ನು ಮಾಣಕಟ್ಟೆಯಲ್ಲಿ. ಈಗ ಮಂದರ್ತಿ ಆಗುದಿಲ್ಲ ಅಂತ ಹೇಳಿದ್ರು, ಧರ್ಮಸ್ಥಳ ಮಂದರ್ತಿ ಇದೆಲ್ಲ ಕಾಲಮಿತಿ ಆಗಿದೆ. ಮಾಣಕಟ್ಟೆಯಲ್ಲಿ ಇನ್ನೂ ಕಾಲಮಿತಿ ಆಗ್ಲಿಲ್ಲ. ಅದನ್ನ ಅನುಭವಿಸ್ತಿದ್ದವ್ರು ನಾವೀಗ. ಯಾಕಂತ ಹೇಳಿದ್ರೆ ಹರಕೆ ಆಟವೇ ನಮ್ದು ಆಗುದು ಪೂರ್ಣ. ಹರಕೆ ಆಟದಲ್ಲಿ ನಮ್ಮ ಆಟ ಮಾಡಿಸುವವರು ಹೇಳಿದ ಒತ್ತಾಯಕ್ಕಾಗಿ ಒಂದು ಕೆಲವಷ್ಟು ಜನ ಬರ್ತಾರೆ. ಬಂದು ಅಲ್ಲಿ ಹೆಚ್ಚಿನವರು ಆಟದ ಮನೆಯಲ್ಲಿ ಊಟ ಮುಗಿಸ್ಕೊಂಡು ಆ ಕ್ಷಣದಲ್ಲಿ ಹೊರಟು ಹೋಗೋರು ಇದ್ದಾರೆ. ಇನ್ನು ಕೆಲವರು ಸ್ವಲ್ಪ ಆಸಕ್ತಿ ಇದ್ದವರು ಯಕ್ಷಗಾನ ಒಂದು 12 ಗಂಟೆವರೆಗೆ. ಆಮೇಲೆ ನಾವು ಅದನ್ನ ನೋಡ್ತಾ ಇದ್ದಲ್ಲ, ಬರೇ ನಾವು ಎದುರುಗಡೆಗೆ ಕುರ್ಚಿ ಬಿಟ್ರೆ ಒಂದು ಜನ ಇಲ್ಲ. ಅದನ್ನ ನಾವು ಬೆಳವರಿಗೆ ಅದನ್ನ ಮಾಡ್ಬೇಕು. ನಾವು ಅದನ್ನ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಅದು ನಮ್ಮ ಕಸುಬು, ನಮ್ಮ ಕೆಲಸ ಅಂತ ನಾವು ಮಾಡ್ತಾ ಇದ್ದೇವೆ ಬಿಟ್ರೆ. ಎರಡು ತಿಟ್ಟಿನಿಂದ ನಾನು ಅದು ಹೌದು ಇದು ಹೌದು ಅಂತ ಹೇಳ್ಬೋದು ನಾನು. ಕಾಲಕ್ಕೆ ತಕ್ಕ ಹಾಗೆ ಕೋಲ ಕಟ್ಟಬೇಕೀಗ. ಹೌದೌದು. ಅಂದ್ರೆ ಮೊದಲು ನಾವು ಮಾಡ್ತಾ ಇದ್ದೇವೆ ಹೇಗೆ ಅಂತ ಹೇಳಿದ್ರೆ, ಒಂದು ಆಟ ಆರಂಭ ಆಯ್ತು ಅಂದ್ರೆ ಸಾಮಾನ್ಯ ಒಂದು 8:30-9 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ ಆದ್ರೂ ಜನ ಹೋಗ್ತಾ ಇರ್ಲಿಲ್ಲ. ಅಂತ ಕಾಲ ಇತ್ತು. ಇನ್ನು ಅವರಿಗೆ ಇನ್ನೊಂದು ವಿಷಯ ಬಂದ್ರೆ ನೋಡುವ ಅನ್ನೋಂತ ಆಸಕ್ತಿ ಇದ್ದಿತ್ತು ಆವಾಗ. ಆವಾಗಲೆಲ್ಲ ಈ ವ್ಯವಸ್ಥೆಗಳೆಲ್ಲ ಇಲ್ಲ. ನೆಲದ ಮೇಲೆ ಈ ನಮ್ಮದೇನು ಹೇಳ್ತದೆ ಮೊಡ್ಲು, ಅಡಿಕೆ ಜೋಗಿ ಇದನ್ನೆಲ್ಲ ಹಾಸ್ಕೊಂಡು ಕೂತ್ಕೊಳ್ಳುವಂತ ಕಾಲ ಇತ್ತು ಅವಾಗ. ಅಂತ ಕಾಲದಲ್ಲಿ ಬೆಳಗ್ಗೆ ನಾವು ಆಟವನ್ನ ಕ್ಲೋಸ್ ಮಾಡುವಂತ ಸಂದರ್ಭದಲ್ಲಿ ಒಂದು 200-300 ಜನ ಇರ್ತಿದ್ರು ಅವಾಗ. ಆ ಕಾಲ ಎಲ್ಲ ಹೋಯ್ತು. ಈಗೆಲ್ಲ ಏನಿದ್ರು ಟಿವಿ ಮಾಧ್ಯಮಗಳು ಇಂಥದ ಇದರಲ್ಲಿ ಎಲ್ಲ. ಮತ್ತೆ ಹೆಚ್ಚಿನವರಿಗೆ ಈಗ ಈ ಮೊಬೈಲ್ ಪ್ರಕರಣ, ಮೊಬೈಲ್ ನಲ್ಲಿ ನಾವು ಯೂಟ್ಯೂಬ್ ಹೊಡೆದೆಲ್ಲ ಬರ್ತದೆ. ಯಕ್ಷಗಾನಕ್ಕೆ ಯಾಕೆ ಹೋಗ್ಬೇಕು, ಎಲ್ಲವೂ ಅಂಗೈ ಒಳಗಿದೆ. ಇದ್ರಲ್ಲಿ ನಾವು ಈಗ ಇರ್ಬೆಲ್ಲರ ವೇಷ ನೋಡ್ಬೇಕು ಅಂತ ನಾವಿಲ್ಲಿ ಒಂದು ಯೂಟ್ಯೂಬ್ ಹೊಡೆದ್ರಾಯ್ತು, ಅವ್ರ ವೇಷ ಬರ್ತದೆ. ಎಲ್ಲ ಕಲಾವಿದರು ಯಾವ್ದು ಹೊಡೆದ್ರು ಬರ್ತದೆ ಈಗ. ಮತ್ತೆ ಅದಕ್ಕೆ ಯಾಕೆ ಹೋಗ್ಬೇಕು ಅನ್ನುವಂತ ಒಂದು ಮನೋಭಾವ ಈಗ ಬಂದಿದೆ. ಆ ತಿಟ್ಟಿನಲ್ಲಿ ಕಾಲಮಿತಿ ಮಾಡಬಾರದು ಅಂತ ನನಗೂ ಕೂಡ ಹೇಳಿಕ್ಕೆ ಆಗುದಿಲ್ಲ. ಬಯಲಾಟದಲ್ಲಿ ಇದ್ಕೊಂಡು ಬಹಳ ದೊಡ್ಡ ಒಂದು ಅಭಿಮಾನಿ ಬಳಗವನ್ನ ನೀವು ಸೃಷ್ಟಿ ಮಾಡ್ಕೊಂಡವ್ರು ಸರ್. ಈ ಅಭಿಮಾನದ ಒಂದು ಉನ್ಮಾದ ಇದೆಯಲ್ಲ, ನೀವು ರಂಗಕ್ಕೆ ಬರುವಾಗ ಐರ್ಬೈಲ್ ಆನಂದ್ ಶೆಟ್ರು ಬಂದ್ರು ವೇದಿಕೆಗೆ, ಈ ಪಾತ್ರದಲ್ಲಿ ಬಂದ್ರು, ಅದೊಂದು ಉತ್ಸಾಹ ಇದೆಯಲ್ಲ ಸರ್ ಅಭಿಮಾನಿಗಳಲ್ಲಿ, ಅದ್ರ ಬಗ್ಗೆ ಏನ್ ಅನ್ಸುತ್ತೆ? ಅದು ನನ್ನ ಯೋಗ ಅಂತ ಹೇಳ್ತೇನೆ. ಮತ್ತೇನು ನಾನು ಹೇಳಲಿಕ್ಕೆ ಇಚ್ಛೆ ಪಡೋದು ನನ್ನ ಯೋಗ. ಯಾಕೆಂತ ಹೇಳಿದ್ರೆ ನಾನು ಆಗ್ತೇನೆ. ನಾನು ಆರಂಭದಲ್ಲಿ ನಾನು ಹೇಳಿದ್ದು ಇದ್ರಲ್ಲಿ ನಾನು ಆಗ್ತೇನೆ, ಆಗಿದ್ದೇನೆ ಅಂತ ಹೇಳುದು ನನಗೂ ಅರಿವಿಲ್ಲ. ಅದೇನು ಒಂದು ಹೇಳುದಾದ್ರೆ ಒಂದು ದೈವ ಇಚ್ಛೆ, ಇನ್ನೊಂದು ನನ್ನ ಅಭಿಮಾನಿಗಳು ನನ್ನನ್ನು ಆ ರೀತಿಯಲ್ಲಿ ಗುರುತಿಸಿರಲ್ಲ. ಅದು ನನ್ನ ಯೋಗ. ಖುಷಿ ಇದೆ. ಹೌದೌದು. ನನಗೆ ಅದು ನಾನೊಂದು ಸಣ್ಣದೊಂದು ಉದಾಹರಣೆ ಹೇಳ್ತಾ. ನನ್ನ ಅಭಿಮಾನಿಗಳು ಇಷ್ಟು ಅಂತ ಹೇಳೋದ್ರ ಬಗ್ಗೆ ನನಗೆ ತುಂಬಾ ಒಂದು 15-20 ವರ್ಷ ಆಗಿರ್ಬೋದು. ನನಗೊಂದು ಅಪಘಾತ ಆಗಿದೆ. ನನಗೆ ಅಪಘಾತ ಆಗಿ ನನಗೇನು ಗೊತ್ತಿಲ್ಲ, ಇಲ್ಲಿ ಮರವಂತೆ ಹತ್ರ ಆಗಿದ್ದದು. ಅದನ್ನ ನಮ್ಮ ಅಭಿಮಾನಿಗಳೆಲ್ಲ ನಾನು ಎತ್ಕೊಂಡು ಹೋಗಿ ಹಾಸ್ಪಿಟಲ್ ಸೇರಿಸಿ, ಅದು ಎಲ್ಲಿಯವರೆಗೆ ಅಂತ ಹೇಳಿದ್ರೆ ನನಗೆ ಸ್ಮೃತಿ ಬರೋದ್ರೊಳಗೆ ಸಾಮಾನ್ಯ 10-12 ಗಂಟೆ ಒಳಗೆ ಸಾಮಾನ್ಯ ಭಟ್ಟಗಾಳದ ಆಚಿನ ಈಚಿನ ಜನ ಅಷ್ಟು ಜನ ಸೇರಿದ್ದಾರೆ ಅಲ್ಲಿ. ಅಷ್ಟು ಹೊತ್ತಿನೊಳಗೆ ಅಷ್ಟು ಪ್ರಚಾರ ಆಗಿದೆ. ನಾನು ಕಂಡುಬಿಟ್ಟು ನೋಡುವಾಗ ಆಸ್ಪತ್ರೆ ಹೊರಗೆ ಕೂಡ ತುಂಬಾ ಜನ ಸೇರಿದ್ದಾರೆ. ಹಾಗಾದ್ರೆ ನನ್ನ ಅಭಿಮಾನಿಗಳು ಎಷ್ಟಿರಬಹುದು ಅನ್ನೋದಕ್ಕೆ ಅದೊಂದು ನನಗೆ ಸಾಕ್ಷಿಯಾಗಿದೆ. ಯಾಕಂದ್ರೆ ಒಬ್ಬ ಕಲಾವಿದ ಜೀವಂತ ಇರುವಾಗ ಆದದ್ದು ಮಾತ್ರ ನಮಗೆ ಗೊತ್ತಾಗುದು. ಈಗ ಇನ್ನು ಎಲ್ಲ ಹೆಚ್ಚಾಗಿ ಅವನು ಏನೋ ಒಂದು ಅಪಘಾತಕ್ಕೆ ಒಳಗಾಗಿ ಅವನು ಸ್ಮೃತಪಟ್ಟರೆ ಅವಾಗ ತುಂಬಾ ಜನ ಸೇರ್ತಾರೆ. ಅವಾಗ ಅವನಿಗೆ ಏನು ಗೊತ್ತಾಗುದಿಲ್ಲ. ಆದ್ರೆ ಇಂಥ ಸಂದರ್ಭದಲ್ಲಿ ಅಂತ ಅಭಿಮಾನಿಗಳು ಸೇರಿದ್ರಲ್ಲ, ಅದು ಕಣ್ಣಾರೆ ಕಂಡದ್ದನ್ನು. ನನಗೆ ಇಷ್ಟು ಅಭಿಮಾನಿಗಳಿದ್ದಾರೆ ನಿಮ್ಮ ಹೆಚ್ಚುಗಾರಿಕೆಗೆ. ಹೌದೌದು. ಇಷ್ಟು ಜನ ಅಭಿಮಾನಿಗಳಿದ್ದಾರಲ್ಲ ಅಂತ ಅದೊಂದು ತುಂಬಾ ಖುಷಿ ಕೊಟ್ಟಿದೆ ನನಗೆ. ಸರ್, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯಿಂದ ಹಿಡಿದು ಸಾಕಷ್ಟು ಅಭಿಮಾನಿ ಸಂಘಟನೆಗಳು ಎಲ್ಲವೂ ನಿಮ್ಗೆ ಪ್ರಶಸ್ತಿಯನ್ನ ನೀಡಿ ಗೌರವವನ್ನು ನೀಡಿದೆ. ಸೊ ಈ ಪ್ರಶಸ್ತಿ, ಗೌರವ, ಸನ್ಮಾನಗಳ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ನನಗೆ ಅದನ್ನ ಈ ಸನ್ಮಾನಗಳೆಲ್ಲ ನನಗೆ ಪಡಿಬೇಕು ಅಂತಲೇ ಒಂದು ಏನೋ ಒಂದು ಕೆಲವರಿಗೆ ಇರ್ತದೆ, ನನಗೊಂದು ಸನ್ಮಾನ ಮಾಡಿಸ್ಕೊಳ್ಳುವ, ಸನ್ಮಾನ ಆಗ್ಲಿ ಅಂತ ಹೇಳುವಂತ ಒಂದು ಮನೋಭಾವ ಇರಬಹುದು. ಆದ್ರೆ ಈ ಸನ್ಮಾನಗಳೆಲ್ಲ ತುಂಬಾ ಸನ್ಮಾನ, ಅದನ್ನ ಹೇಳಲಿಕ್ಕೆ ಹೋದ್ರೆ ಸಾಮಾನ್ಯ ಲೆಕ್ಕಕ್ಕೆ ಬರ್ಲಿಕ್ಕಿಲ್ಲ. ಒಂದು 250-300 ಮೇಲಾಗಿರ್ಬೋದು ನಮ್ಮ ಸನ್ಮಾನ. ಆದ್ರೆ ಇದೆಲ್ಲ ನಮ್ಮ ಅಭಿಮಾನಿಗಳು ಇಂಥವ್ರಿಗೆ ಒಂದು ಸನ್ಮಾನ ಮಾಡಬೇಕು. ಈ ರಾಜ್ಯೋತ್ಸವ ಪ್ರಶಸ್ತಿಗೆ
ಹೆಚ್ಚಾಗಿ ಪ್ರಯತ್ನ ಮಾಡಿದವರು ನಮ್ಮ ಇವರು ಸುಕುಮಾರ್ ಶೆಟ್ರು. ಹ್ಮ್ ಹ್ಮ್ ನಮ್ಮ ಹುಡುಗನಿಗೆ ಇದು ಬರಬೇಕು ಹ್ಮ್ ಹ್ಮ್ ಅಂತ ಹೇಳಿ ಅವರಾಗಿ ಅವರು ನಮ್ಮ ಅವರಿಗೆ ಅಲ್ಲಿ ಅದು ಏನ್ ಹೇಳ್ತಾರೆ, ಈ ಪ್ರಶಸ್ತಿ ಕೊಡುವಂತ ಜಿಲ್ಲಾಧಿಕಾರಿಗಳಿದಾರಲ್ಲ ಹಾ, ಅವರಿಗೆಲ್ಲ ಉಸ್ತುವಾರಿಗಳು. ಅವರಿಗೆಲ್ಲ ಉಸ್ತುವಾರಿ. ಫೋನ್ ಮುಖಾಂತರ ಅವ್ರಿಗೆ ಹೇಳಿ, ಹ್ಮ್ ಇಲ್ಲ ಈ ಬಾರಿಯಲ್ಲಿ ನಮ್ಮ ಹುಡುಗನಿಗೆ ಕೊಡಬೇಕು ಹ್ಮ್ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಅಂತ ಹೇಳೋರು ಫೋನ್ ಮೂಲಕ ಹೇಳಿ ನನಗೆ ಒಂದು ಪ್ರಶಸ್ತಿಯನ್ನು ಅವರು ಕೊಡಿಸಿದ್ದಾರೆ. ಅದು ಈಗಲೂ ನನಗೆ ನೆನಪಿದೆ, ಯಾವಾಗಲೂ ಅವ್ರನ್ನ ಸ್ಮರಿಸುವಂತದ್ದು ಅದು. ಹ್ಮ್ ಮತ್ತೆ MLA ಆದಂತ ಸುಕುಮಾರ್ ಶೆಟ್ರು ಬಗ್ಗೆ ನಾನು ನೋಡಿ ತುಂಬಾ ಪ್ರೀತಿ. ಹ್ಮ್ ಹ್ಮ್ ಸೊ ಕೊನೆಯದಾಗಿ ಸರ್ ಏನ್ ಹೇಳ್ತೀರಿ ಹೊಸ ಕಲಾವಿದರಿಗೆ, ಯುವ ಕಲಾವಿದರಿಗೆ? ಇವಾಗ ಯುವ ಕಲಾವಿದ ಅಂತ ಈಗಿನ ವಾತಾವರಣಕ್ಕೆ ಈಗ ಒಬ್ಬ ವೇಷಧಾರಿಯಾಗಿ ತುಂಬಾ ಕುಣಿತಾನೆ. ಅದನ್ನ ಹೆಚ್ಚಿನವರು ಮೆಚ್ಚಿಕೊಳ್ಳೋರು ಇದ್ದಾರೆ, ಕೆಲವರು ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿ ಕೆಲವರೆಲ್ಲ ಅದನ್ನ ಸ್ವಲ್ಪ ಆಕ್ಷೇಪ ಮಾಡೋರು ಇದ್ದಾರೆ. ಏನು ಬರೇ ರಂಗಕ್ಕೆ ಬಂದಾಗ ಕುಣಿಯುವುದೇ ಒಂದು ಪಾತ್ರವೋ ಅಂದ್ರೆ ಅದನ್ನೆಲ್ಲ ಸ್ವಲ್ಪ ಅವರು ಸುಧಾರಣೆ ಮಾಡ್ಕೊಂಡ್ರೆ ಈಗಿನ ಯುವ ಪೀಳಿಗರು ಅಂದ್ರೆ ಮಾತುಗಾರಿಕೆ ಬಗ್ಗೆ ಇದಕ್ಕೆಲ್ಲ ಸ್ವಲ್ಪ ಹೆಚ್ಚಿನ ಒತ್ತು ಕೊಟ್ಟು ಸ್ವಲ್ಪ ಬಹಳ ಒಂದೆರಡು ಪದ್ಯಕ್ಕೆ ಕುಣಿಯುವುದು ಸಹಜ, ಎಲ್ಲಾ ಪದ್ಯಗಳಿಗೂ ಕುಣಿತಾ ಇರುವುದು ಇದನ್ನೆಲ್ಲ ಸ್ವಲ್ಪ ಅದನ್ನ ನಾವು ಹೇಳಿ ಮಾಡ್ಲಿಕ್ಕೆ ಆಗುದಿಲ್ಲ. ಅವರಾಗಿ ತಿಳಿದು ಅದನ್ನ ಸ್ವಲ್ಪ ಕಡಿಮೆ ಹಾಕಿ ಒಂದೆರಡು ಪದ್ಯಕ್ಕೆ ತೋರಿಸ್ಬೇಕು ಪ್ರೇಕ್ಷಕರಿಗೆ. ಓ ಈ ಕಲಾವಿದ ಆದಿತ್ತು ಇಷ್ಟು ಕುಣಿತಾನೆ ಅಂತ ಹೇಳಿ ತೋರಿಸುವುದಕ್ಕಾಗಿ ಒಂದೆರಡು ಪದ್ಯ ಹೇಳಿಕೊಂಡು ಮತ್ತೆ ಎಲ್ಲಾ ಪದ್ಯಗಳಿಗೂ ಕುಣಿತಾ ಇರುವುದು ಇದೆಲ್ಲ ಸ್ವಲ್ಪ ಪ್ರೇಕ್ಷಕರು ಈಗ ಸ್ವಲ್ಪ ಆಕ್ಷೇಪ ಮಾಡ್ಲಿ ಶುರು ಮಾಡಿದಾರೆ. ಅದನ್ನ ಸ್ವಲ್ಪ ಅವರಾಗೆ ತಿಳ್ಕೊಂಡ್ರೆ ಬಹಳ ಒಳ್ಳೇದು ಅಂತ ನನ್ನ ಅನಿಸಿಕೆ. ಅಗತ್ಯ ಇರುವಲ್ಲಿ ಪ್ರದರ್ಶನ ಮಾಡಿದ್ರೆ ಒಳ್ಳೇದು ಅಂತ. ಹೌದೌದು. ಅಧ್ಯಯನಶೀಲತೆ ಬಗ್ಗೆ ಏನ್ ಅನ್ಸುತ್ತೆ ಸರ್ ಈಗಿನ ಕಲಾವಿದರ ಬಗ್ಗೆ, ಪಾತ್ರಗಳ ಬಗ್ಗೆ ತಿಳ್ಕೊಳ್ಳೋದು ಇರ್ಲಿ, ಅದ್ರ ಬಗ್ಗೆ ಎಲ್ಲ? ಅಂದ್ರೆ ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದ್ರೆ ಅದೇ ನಾನು ಮೊದಲು ಹೇಳಿದ ಹಾಗೆ ಈಗ ಎಲ್ಲ ಈ ವಾಟ್ಸಪ್, ಯೂಟ್ಯೂಬ್ ಅದರಲ್ಲಿ ಒಬ್ಬ ಕಲಾವಿದ ಮಾಡಿದ್ದನ್ನ ನೋಡಿ ಮತ್ತೆ ಮಾಡುವಂತದ್ದು, ಅನುಕರಣೆ ಮಾಡುವಂತದ್ದು. ನಾನು ಹೇಳುದು ಸರ್ವಸಾಮಾನ್ಯ, ಅದು ಅವರಿಗೆ ಮಾರಕ ಅಂತ ನನ್ನ ಅಭಿಪ್ರಾಯ. ಅದರ ಹೊರತಾಗಿ ಏನು ಕಲಿಯೋದಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿ ಅದು ಏನಾಗ್ತದೆ ಅಂತ ಹೇಳಿದ್ರೆ ಅವರು ಅದರಲ್ಲಿ ಮಾಡಿದ್ದನ್ನು ಎಷ್ಟು ನೋಡಿದ್ರು ಅಷ್ಟನ್ನು ಮಾತ್ರ ಇವರು ಹೇಳಲಿಕ್ಕೆ ಸಾಧ್ಯ. ಬೇರೆ ಪ್ರಶ್ನೆಗಳು, ಬೇರೆ ಕ್ವಶನ್ಗಳು ಬಂದ್ರೆ ಅದಕ್ಕೆ ಆನ್ಸರ್ ಮಾಡ್ಲಿಕ್ಕೆ ಅವ್ರಿಗೆ ಕಷ್ಟ ಆಗ್ತದೆ. ಅದಕ್ಕೆ ನಾನು ಹೇಳುದು ಸಾಮಾನ್ಯ ಅವರು ಇದನ್ನು ನೋಡ್ಕೊಳ್ಳಿ, ಹಾಗೆ ಮಾಡಿದ ತೊಂದರೆ ಇಲ್ಲ, ಆದ್ರೂ ಪೌರಾಣಿಕ ಪುಸ್ತಕಗಳನ್ನು ಹೆಚ್ಚಾಗಿ ಓದಿ ಅದನ್ನ ಮನದಟ್ಟು ಮಾಡ್ಕೊಳ್ಳೋದು ಬಹಳ ಒಳ್ಳೇದು. ಪಾತ್ರದ ಆಳ ಆಗಲ ಮುಖ್ಯ ಅಂತ ನನ್ನ ಅಭಿಪ್ರಾಯ. ಈಗ ಒಂದು ಉದಾಹರಣೆಗೆ ಹೇಳುವುದಾದ್ರೆ, ಈಗ ದೊಡ್ಡ ದೊಡ್ಡ ಕಲಾವಿದರು ಪೆರ್ಮೆದೇವರು ಅಥವಾ ನಮ್ಮ ಇವರು ಏನ್ ಹೇಳ್ತಾರೆ ದೊಡ್ಡ ದೊಡ್ಡ ಕಲಾವಿದರು ರಂಗದಲ್ಲಿ ಅವರು ಬಹಳ ತುಂಬಾ ಚರ್ಚೆ ಮಾಡ್ಕೊಳ್ತಾರೆ. ಅದನ್ನ ನೋಡಿ ನಾವು ಅದನ್ನೇ ಅಭ್ಯಾಸ ಮಾಡಿ ಹೇಳ್ತೇವೆ ಅಂತ ಹೇಳಿದ್ರೆ ಇನ್ನೊಬ್ಬ ಕಲಾವಿದ ಮತ್ತೊಬ್ಬ ಬಂದವ ಈಗ ಇವ್ರಿಬ್ಬರನ್ನ ಬಿಟ್ಟು ಮತ್ತೊಬ್ಬ ಕಲಾವಿದ ಬಂದು ಎದುರಿಗೆ ಬೇರೆ ಪ್ರಶ್ನೆಗಳು ಹಾಕಿದ್ರಿ ಅದಕ್ಕೆ ಇವರು ಉತ್ತರ ಕೊಡ್ಲಿಕ್ಕೆ ಕಷ್ಟ ಆಗ್ತದೆ. ಇದನ್ನ ಅಭ್ಯಾಸ ಮಾಡಿಕೊಂಡ್ರೆ ಅದರಿಂದ ನಾನು ಹೇಳುದು ಪೌರಾಣಿಕ ಪುಸ್ತಕಗಳನ್ನು ಸ್ವಲ್ಪ ಓದಿ ಇದನ್ನ ಅಭ್ಯಾಸ ಮಾಡಿಕೊಳ್ಳುದು ಬಹಳ ಒಳ್ಳೇದು. ಈ ನೋಡುವುದರಿಂದ ಪುಸ್ತಕವನ್ನು ಓದಿ ಅಭ್ಯಾಸ ಮಾಡ್ಕೊಳ್ಳೋದು ಬಹಳ ಒಳ್ಳೇದು ಅಂತ ನನ್ನ ಅನಿಸಿಕೆ. ಒಟ್ಟಿನಲ್ಲಿ ಯಕ್ಷಗಾನದಲ್ಲಿ ಸಂತೃಪ್ತ ಕಲಾವಿದರ ನೀವು? ಯಕ್ಷಗಾನದಲ್ಲಿ ಸಂತೃಪ್ತ, ತುಂಬಾ ಖುಷಿ. ಹೌದು, ಯಾಕಂದ್ರೆ ಎಲ್ಲಾ ನಿಟ್ಟಿನಲ್ಲಿ ನನಗೆ ತೃಪ್ತಿ ಕೊಟ್ಟಿದೆ ಕಲಾದೇವತೆ. ಕೊನೆಯದಾಗಿ ಏನ್ ಹೇಳ್ತೀರಿ ಸರ್? ಅಂದ್ರೆ ನಾನು ಅಂದ್ರೆ ಇದೇ ತೃಪ್ತಿಯಲ್ಲಿ ನಾನು ಇನ್ನು ಎಷ್ಟು ವರ್ಷ ಸಾಮಾನ್ಯ ಕಲಾ ಸೇವೆ ಮಾಡ್ಬೇಕು ಅಂತ ಮನಸ್ಸುಂಟು. ನಾನೊಂದು ಯೋಜನೆ ಹಾಕಿದ್ದೇನೆ, ಅದನ್ನ ನಾನು ಈಗಲೇ ಅಲ್ಲ ಹೇಳ್ಬಾರ್ದು ಅಂತಲೇ ಚೆನ್ನಾಗಿ ಗೊತ್ತಿದೆ. 48 ವರ್ಷ ಆಯ್ತು, ಇನ್ನೊಂದು 2 ವರ್ಷ ಮಾಡಿ ಅಂದ್ರೆ ಅರ್ಧ ಶತಕ 50 ವರ್ಷ ಮಾಡಿ ನಿವೃತ್ತಿ ಹೊಂದಬೇಕಂತಿದ್ದೇನೆ. ಅಲ್ಲಿವರೆಗೆ ಕಲಾ ಮಾತೆ ನನ್ನನ್ನು ಇದೇ ರೀತಿಯಲ್ಲಿ ಕಲಾವಿದ ಮಾತೆ ನಮ್ಮ ಪ್ರೇಕ್ಷಕ ವರ್ಗದವರು ಎಲ್ಲರೂ ಇದೇ ಲೆಕ್ಕದಲ್ಲಿ ಇದೇ ದಾರಿಯಲ್ಲಿ ನನ್ನನ್ನು ಕಂಡುಕೊಂಡ್ರೆ ಸಾಕುವಂತ ನನ್ನನ್ನ ನೋಡುವಂತ ಪ್ರೇಕ್ಷಕರಿಗೂ ಮತ್ತೆ ಕಲಾ ಮಾತೆಯಲ್ಲೂ ನಾನು ಬೇಡಿಕೊಳ್ತಾ ಇದ್ದೇನೆ. ನಿಮ್ಮ ಎಲ್ಲಾ ಬಯಕೆಗಳು ಸಂಪೂರ್ಣವಾಗಿ ಯಶಸ್ವಿಯಾಗಿ ಈಡೇರ್ಲಿ ಅನ್ನೋದೇ ನಮ್ಮ ಬಯಕೆ, ನಿಮ್ಮ ಅಭಿಮಾನಿಗಳ ಬಯಕೆಯೂ ಕೂಡ ಅದೇ ಅಂತ ನನಗನ್ನಿಸುತ್ತೆ. ಇಷ್ಟೊತ್ತು ನಮ್ಮ ಜೊತೆಗೆ ಮಾತನಾಡಿದ್ದೀರಿ ಸರ್, ನಿಮ್ಗೆ ಅತ್ಯಂತ ಪ್ರೀತಿಯ ಧನ್ಯವಾದಗಳು. ನಮಸ್ಕಾರ. ಇದನ್ನು ಕೂಡ ವೀಕ್ಷಿಸುವಂತ ನನ್ನ ಅಭಿಮಾನಿ ಎಲ್ಲರಿಗೂ ನನ್ನ ನಮಸ್ಕಾರವನ್ನು ತಿಳಿಸ್ತೇನೆ. ಥ್ಯಾಂಕ್ ಯು.